ಶುಭಾಶಯಗಳು. ಸೊ ತುಂಬಾ ಒಂದು ಶುಭವಾದಂಥ ಆಸ್ಪಿಷಿಯಸ್ ಆಗಿರುವಂಥ ಈ ದಿವಸ, ಭಗವಂತ ಈ ಪೃಥ್ವಿಯಲ್ಲಿ ಅವತರಿಸಿರುವಂತಹ ದಿವಸ. ಸೊ ಭಗವಂತ ಈ ಪೃಥ್ವಿಯ ಮೇಲೆ ಯಾಕೆ ಬರ್ತಾರೆ ಅನ್ನೋದನ್ನ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದು ಮುಖ್ಯ ಕಾರಣ ಹೇಳ್ಬಹುದು. ಮುಖ್ಯ ಕಾರಣ ಅಂತ ಇದಕ್ಕಿಂತ ಮುಖ್ಯವಾದ ಕಾರಣ ಇನ್ನೊಂದು ಹೇಳ್ತಾರೆ ಪ್ರಭುಪಾದರು. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹ ಪುನರ್ಜನ್ಮ ನೈತಿ ಮಾಮೇತಿ. ಸೊ ಅರ್ಜುನ, ಎಸ್, ಭಕ್ತರ ರಕ್ಷಣೆಗೋಸ್ಕರ, ಭಕ್ತರಿಗೆ ಸಂತೋಷ ಕೊಡೋದಕ್ಕೋಸ್ಕರ, ದುಷ್ಟರನ್ನ ಶಿಕ್ಷಿಸೋದಕ್ಕೋಸ್ಕರ, ಧರ್ಮದ ಸ್ಥಾಪನೆಗೋಸ್ಕರ ಭಗವಂತ ಬರ್ತಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಭಕ್ತರಿಗೆ ಪ್ರೀತಿಯನ್ನ ತೋರಿಸೋದಕ್ಕೋಸ್ಕರ ಹಾಗೂ ಪ್ರೀತಿಯ ಸಂಬಂಧವನ್ನ ಸ್ಥಾಪಿಸೋದಕ್ಕೋಸ್ಕರ, ನಾನಿದ್ದೀನಿ ಅಂತ ತೋರಿಸೋದಕ್ಕೋಸ್ಕರ, ಹಾಗೂ ನನ್ನ ನಿಮ್ಮ ನಡುವೆ ಸಂಬಂಧ ಇದೆ, ಆ ಸಂಬಂಧವನ್ನ ಮತ್ತೆ ಮರುಸ್ಥಾಪಿಸಿ ಅಂತ ಹೇಳೋದಕ್ಕೋಸ್ಕರ ಭಗವಂತ ಇಲ್ಲಿಗೆ ಬರ್ತಾರೆ. ಭಗವಂತನ ಜನ್ಮ, ಭಗವಂತನ ಕರ್ಮ ಎರಡು ಕೂಡ ದಿವ್ಯವಾಗಿರುವಂಥದ್ದು. ಅಜೋಪಿಸನ್ ಅವ್ಯಯಾತ್ಮ ಭೂತಾನಾಮೀಶ್ವರೂಪಿಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮ ಮಾಯಯ. ನನಗೆ ಹುಟ್ಟು ಎನ್ನುವುದಿಲ್ಲ, ಆದ್ರೂ ನಾನು ಹುಟ್ಟುತ್ತೇನೆ. ಯಾತಕ್ಕೋಸ್ಕರ? ಎಷ್ಟೋ ಜನ್ಮಗಳ ತಪಸ್ಸನ್ನ ಮಾಡಿ ನನ್ನನ್ನ ಮಗುವನ್ನಾಗಿ ಪಡೆಯಬೇಕಂತ ಭಕ್ತರು ಹಾತೊರೆಯುತ್ತಿದ್ದಾರೆ. ಅಂತವರಿಗೋಸ್ಕರ ನಾನಿಲ್ಲಿ ಅವತರಿಸುತ್ತೇನೆ. ಹೀಗೆ ಭಕ್ತ ವತ್ಸಲ ಭಗವಂತ ಶ್ರೀರಾಮಚಂದ್ರನಾಗಿ ಅವರು ಬರ್ಬೇಕಂತಿದ್ರೆ ಹಲವು ಕಾರಣಗಳು. ಒಂದು ಕಾರಣ ಇದು. ಇನ್ನೊಂದು, ನರಸಿಂಹ ಅವತಾರದಲ್ಲಿ ಭಗವಂತ ಬಂದಾಗ ಪ್ರಹ್ಲಾದನನ್ನ ಆಲಿಂಗಿಸಿದಾಗ ನರಸಿಂಹನಿಗೆ ವಾತ್ಸಲ್ಯ ಭಾವ ಉಕ್ಕಿ ಹರಿಯುತ್ತೆ. ನನ್ಗೂ ಕೂಡ ತಂದೆ ತಾಯಿ ಇರಬೇಕು, ಸೊ ನಾನು ವಾತ್ಸಲ್ಯ ಭಾವವನ್ನು ಆಸ್ವಾದಿಸ್ಬೇಕಂತ ಆ ನರಸಿಂಹನಿಗೆ ಇಚ್ಛೆ ಆಗುತ್ತೆ. ಹಾಗೆ ಅವರು, ಇದು ಕೂಡ ಒಂದು ಕಾರಣ. ಸೊ ಎಕ್ಸ್ಟರ್ನಲ್ ಕಾರಣ, ಇಂಟರ್ನಲ್ ಕಾರಣ ಎರಡು ಕೂಡ ಇದೆ. ಇನ್ನೊಂದು ಕಾರಣ, ಅಸುರರ ಒಂದು ಅಂದ್ರೆ ಅಸುರರು ಕೊಡ್ತಾ ಇರುವಂತಹ ಉಪಟಳವನ್ನ ತಡೆಯಲಾಗದೆ ದೇವತೆಗಳೆಲ್ಲ ಹೋಗಿ ವಿಷ್ಣುವಿನ ಹತ್ರ ಪ್ರಾರ್ಥನೆಯನ್ನ ಮಾಡ್ತಾರೆ. ಸೊ ನೀವು ಪೃಥ್ವಿಯಲ್ಲಿ ಈಗ ಅವತರಿಸುವಂತ ಸಮಯ ಬಂದಿದೆ ಅಂತ ಹೇಳಿದಾಗ ನಾರಾಯಣ ಹೇಳ್ತಾರೆ, ಎಸ್, ನಾನು ನರನಾಗಿ ಈಗ ಬಂದು ಲೀಲೆಯನ್ನ ಮಾಡ್ತೀನಿ. ಸೊ ಹಾಗೆ ನಿಮ್ಮಲ್ಲಿ ಕೆಲವರು ನನ್ನ ಜೊತೆ ವಾನರ ಸೇನೆಯಲ್ಲಿ ನೀವು ಕೂಡ ನನ್ಗೆ ನೀವು ಸಹಾಯ ಮಾಡಬೇಕು ಅನ್ನೋದನ್ನ ಕೂಡ ಭಗವಂತ ಹೇಳ್ತಾರಂತೆ. ಸೊ ಹೀಗೆ ಹಲವು ಕಾರಣಗಳು ಭಗವಂತ ಇಲ್ಲಿಗೆ ಬರೋದಕ್ಕೆ, ಮುಖ್ಯವಾಗಿ ಭಕ್ತರಿಗೆ ಪ್ರೀತಿಯನ್ನ ತೋರಿಸೋದಕ್ಕೋಸ್ಕರ ಬರುವಂತದ್ದು ಭಗವಂತ ಇಲ್ಲಿ ಅಂತ. ಹೀಗೆ ನಮ್ಗೆ ಗೊತ್ತಿದೆ ಎಷ್ಟು, ಈಗ ದಶರಥ ಮತ್ತು ಕೌಶಲ್ಯ ಎಷ್ಟೋ ತಪಸ್ಸುಗಳನ್ನ ಮಾಡಿದ್ರು ಶ್ರೀರಾಮಚಂದ್ರನನ್ನ ತಮ್ಮ ಮಗನಾಗಿ ಪಡೆಯೋದಕ್ಕೆ. ಶ್ರೀರಾಮಚಂದ್ರ ಮಾತ್ರ ಅಲ್ಲ, ಶ್ರೀರಾಮಚಂದ್ರನ ಜೊತೆ ಲಕ್ಷ್ಮಣ, ಭರತ, ಶತ್ರುಘ್ನ 4 ಜನ ಕೂಡ ಭಗವಂತನ ಅವರೆಲ್ಲರೂ ಅಂಶಗಳು, ಎಲ್ಲರೂ ಕೂಡ ಅವತರಿಸುತ್ತಾರೆ. ಸೊ ಶ್ರೀರಾಮಚಂದ್ರ ಅವತರಿಸಿರುವಂತಹ ದಿವಸ ಇಂದು ಶ್ರೀರಾಮನವಮಿ. ನವಮಿ ತಿಥಿ ಮಧು ಮಾಸ ಪುನೀತ ಶುಕ್ಲ ಪಕ್ಷ ಅಭಿಜಿತ್ ಹರಿಪ್ರೀತ. ರಾಮ್ ಸಿಯ ರಾಮ್ ಜೈ ಜೈ ರಾಮ್. 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 ಮಧ್ಯ ದಿವಸತಿ ಶೀತಲ ಘಾಮ ಪಾವನ ಕಾಲ ಲೋಕ ವಿಶ್ರಾಮ. ರಾಮ್ ಜೈ ಜೈ ರಾಮ್ ಜೈ ಜೈ ರಾಮ್ ಜೈ ಜೈ ರಾಮ್. ರಾಮ್ ಸಿಯ ರಾಮ್ ಜೈ ಜೈ ರಾಮ್. ನವಮಿ ತಿಥಿ ಮಧುಮಾಸ ಪುನೀತ, ಚೈತ್ರ ಮಾಸದ ಪವಿತ್ರ ನವಮಿ ತಿಥಿ ಶುಕ್ಲ ಪಕ್ಷ ಭಗವಂತನ ಪ್ರೀತಿಯ ಅಭಿಜಿತ್ ಮುಹೂರ್ತದಲ್ಲಿ ಮಧ್ಯಾಹ್ನದ ಸಮಯ. ಅತಿಯಾದ ಬಿಸಿಲಿರಲಿಲ್ಲ, ಅತಿಯಾದ ಶೀತವೂ ಇರಲಿಲ್ಲ. ಅಂತಹ ಪವಿತ್ರ ಸಮಯದಲ್ಲಿ ಸಮಸ್ತ ಲೋಕಕ್ಕೆ ಶಾಂತಿ ಸುಖವನ್ನು ಕೊಡುವಂತಹ ಭಗವಂತ ಅವತರಿಸಿದರು ಈ ಪೃಥ್ವಿಯಲ್ಲಿ. ಹೀಗೆ ಕೌಶಲ್ಯಳ ಬಹಳ ಒಂದು, ಕೌಶಲ್ಯ ದಶರಥ ಇಬ್ಬರ ಕೂಡ ಕನಸು ಶ್ರೀರಾಮಚಂದ್ರನನ್ನ, ಭಗವಂತನನ್ನ ಪುತ್ರನನ್ನಾಗಿ ಪಡೆಯಬೇಕು ಅನ್ನುವಂಥದ್ದು ಅವರ ಇಚ್ಛೆಯಾಗಿತ್ತು. ಹಾಗೆ ಶ್ರೀರಾಮನ ಜನ್ಮದೊಂದಿಗೆ ಎಲ್ಲೆಡೆ ಸಂಭ್ರಮಾಚರಣೆ. ಹೀಗೆ ಗೋಪಿಯರು ಹಾಡ್ತಾರೆ ಕೃಷ್ಣನ ಜನ್ಮದೊಂದಿಗೆ ಹೇಗೆ, ಜಯತಿ ತೇದಿಕಂ ಜನ್ಮನಾ ವ್ರಜಾ ಶ್ರೇಯತ ಇಂದಿರಾ ಶಶ್ವದತ್ರಹಿ
ಜಯವೇ ಜಯ. ಭಗವಂತ ಅಲ್ಲಿ ಜನನವನ್ನ ಪಡೆದಾಗ್ಲಿ ಅಂದ್ರೆ ಜನ್ಮಿಸಿದಾಗ್ಲಿಂದ ಅಲ್ಲಿ ಎಲ್ಲೆಡೆ ಜಯ, ಸಮೃದ್ಧಿ, ಶಾಂತಿ, ನೆಮ್ಮದಿ ಎಲ್ಲವೂ ಅಲ್ಲಿ ನೆಲೆಸಿತ್ತು ಅನ್ನುವಂಥ. ಸೊ ಹಾಗೆ ಇಲ್ಲಿ ಯಾವ ತರ ಭಗವಂತ ಇಲ್ಲಿ ಜನ್ಮವನ್ನ ಅವರು ಪಡೆಯುತ್ತಾರೆ ಅನ್ನುವಂಥದ್ದು. ಅದಾದ್ಮೇಲೆ ಭಗವಂತನ ಒಂದೊಂದು ಲೀಲೆಗಳು ಪ್ರಾರಂಭವಾಗುತ್ತೆ. ಬಾಲಕನಾಗಿದ್ದಾಗಲೇ ಭಗವಂತ ತಮ್ಮ ಶೌರ್ಯವನ್ನ ಪ್ರದರ್ಶಿಸಿದ್ರು. ವಿಶ್ವಾಮಿತ್ರ ಅವರನ್ನ ಕರೆದುಕೊಂಡು ಹೋಗಿ ಹಲವಾರು ಅಸುರರ ಸಂಹಾರ ಮಾಡೋದ್ರ ಮೂಲಕ, ತಾಟಕೀಯ ಸಂಹಾರವನ್ನ ಮಾಡೋದ್ರ ಮೂಲಕ ಈ ತರ. ಸೊ ಅದಾದ್ಮೇಲೆ ಈಗ ವಾಲ್ಮೀಕಿ, ನಿಮ್ಗೆ ಗೊತ್ತಿದೆ ಹೇಗೆ ನೋಡಿ ಭಗವಂತನ ನಾಮಕ್ಕೆ ಎಷ್ಟು ಪವರ್ ಇದೆ ಅನ್ನೋದನ್ನ. ಭಗವಂತ ನಾಮಕಾರಿ ಬಹುದ ನಿಜ ಸರ್ವ ಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲ. ಭಗವಂತ ತನ್ನ ನಾಮದಲ್ಲಿ ತನ್ನ ಶಕ್ತಿಯನ್ನ ಅವರು ಹೂಡಿದ್ದಾರೆ. ರಾಮನಿಗಿಂತ ರಾಮನಾಮಕ್ಕೆ ಶಕ್ತಿ ಅಂತ, ರಾಮನಿಗಿಂತ ರಾಮನಾಮಕ್ಕೆ ಜಾಸ್ತಿ ಶಕ್ತಿ. ಯಾರು ಕೊಟ್ಟರು ಈ ಶಕ್ತಿಯನ್ನ? ಭಗವಂತನೇ ಕೊಟ್ಟರು ಅಂತ. ಹೇಗೆ ಒಂದು ಬಾರಿ ನಿಮ್ಗೆ ಈ ಪ್ರಸಂಗ ಗೊತ್ತಿರಬಹುದು, ಹೇಗೆ ಕಾಶಿರಾಜ ಏನೋ ಒಂದು ಇದ್ ಮಾಡಿ ಅವನಿಗೆ ರಕ್ಷಣೆಯನ್ನ ಕೊಡ್ಬೇಕು ಅಂತ ಹನುಮಾನ್ನ ತಾಯಿ ಹತ್ರ ಬಂದು ಕೇಳಿದಾಗ ಹನುಮಾನ್ ತಾಯಿ ಅವನಿಗೆ ಭರವಸೆಯನ್ನ ಕೊಡ್ತಾರೆ, ನನ್ನ ಮಗ ರಕ್ಷಿಸ್ತಾನೆ ನಿನ್ನನ್ನು ಅಂತ. ಈ ಕಡೆ ವಿಶ್ವಾಮಿತ್ರರು ಹೇಳ್ತಾರೆ, ನನ್ಗೆ ಅವನ ಅಪರಾಧ ಮಾಡಿದ್ದಾನೆ, ಆದ್ರಿಂದ ಶ್ರೀರಾಮಚಂದ್ರ ನೀನು ಅವನನ್ನ ಕೊಲ್ಬೇಕು ಅಂತ. ಹನುಮಾನ್ ರಕ್ಷಿಸ್ತೇನೆ ಅನ್ನುವಂತ ಭರವಸೆ ಕೊಟ್ಟಿದ್ದಾನೆ, ಶ್ರೀರಾಮಚಂದ್ರ ಕೊಲ್ಬೇಕು ಅಂತ ಗುರುಗಳ ಆದೇಶ. ಏನ್ ಮಾಡೋದು? ಶ್ರೀರಾಮಚಂದ್ರ ಹೇಳ್ತಾರೆ ಹನುಮಾನ್ಗೆ, ಹನುಮಾನ್ ನೀನು ದೂರ ಸರಿ, ನಾನು ಅವನನ್ನ ಕೊಲ್ಬೇಕು ಅಂತ. ಹನುಮಾನ್ ಹೇಳ್ತಾರೆ, ಪ್ರಭು ನನ್ನ ತಾಯಿ ವಚನ ಕೊಟ್ಟಿದ್ದಾರೆ, ನಾನೇನ್ ಮಾಡ್ಲಿ, ನಾನು ಸಾಧ್ಯನೇ ಇಲ್ಲ, ನಾನು ಅವರನ್ನ ರಕ್ಷಿಸಲೇಬೇಕಾಗಿದೆ. ಸೊ ಏನ್ ಮಾಡ್ತಾರೆ ಶ್ರೀರಾಮಚಂದ್ರ ಬಾಣವನ್ನ ಬಿಡ್ತಾರೆ. ಸೊ ಏನಾಗುತ್ತೆ, ಶ್ರೀರಾಮಚಂದ್ರ ಯಾವತ್ತು ಬಾಣ ಗುರಿಯನ್ನ ತಲುಪೇ ಅದು ಇದ್ ಮಾಡುತ್ತೆ ಅಲ್ವಾ. ಆದ್ರೆ ಈ ಬಾರಿ ಏನಾಯ್ತು, ಹನುಮಾನ್ಗೆ ಒಂದು ಸುತ್ತ ಹಾಕಿ ವಾಪಸ್ ಬಂತು. ಯಾಕೆಂದ್ರೆ ಹನುಮಾನ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಭಗವಂತನ ನಾಮದ ಮುಂದೆ ಭಗವಂತನ ಶಕ್ತಿ ಕೂಡ ಇಲ್ಲುವುದಿಲ್ಲ. ಅಂದ್ರೆ ಭಗವಂತ, ಸೊ ಇದು ಭಗವಂತನೇ ಆ ಶಕ್ತಿಯನ್ನ ಕೊಟ್ಟಿರುವಂಥದ್ದು. ಹೇಗೆ ಈಗ ಕೆಲವೊಂದು ಬಾರಿ ಬ್ಯಾಂಕ್ ಅಲ್ಲಿ ಹೋದಾಗ ನಾವಿದ್ರು ಕೂಡ ನಮ್ಮ ದುಡ್ಡು ತಗೊಳ್ಳೋದಕ್ಕೆ ನಮ್ಗೆ ಸಿಗ್ನೇಚರ್ ಕೇಳ್ತಾರಲ್ವಾ. ನೀವು ಕೇಳಿದ್ರೆ ಕೊಡಲ್ಲ, ನಿಮ್ಮ ಸಿಗ್ನೇಚರ್ ಬೇಕು, ನಿಮ್ಮ ಸಿಗ್ನೇಚರ್ ಬಹಳ ಮುಖ್ಯವಾಗುತ್ತೆ. ಅದೇ ತರ ಭಗವಂತ ನಾಮದಲ್ಲಿ ತನ್ನ ಶಕ್ತಿಯನ್ನ ಹೂಡಿದ್ದಾರಂತೆ. ಆ ನಾಮವನ್ನ ಯಾರು ಜಪಿಸುತ್ತಾರೋ ಅವರು ಸಶಕ್ತರಾಗುತ್ತಾರೆ. ಶಕ್ತಿ ಅಂದ್ರೆ ಅವರಿಗೆ ಸಶಕ್ತರಾಗ್ತಾರೆ ಅನ್ನೋದು. ಭಗವಂತ ಎಲ್ಲಾ ಶಕ್ತಿಯನ್ನ ಕೊಡ್ತಾರೆ. ಸೊ ಹೀಗೆ ಈಗ ನಾಮದ ಒಂದು ಮಹಿಮೆಯನ್ನ ತಿಳಿಸೋದಕ್ಕೆ ಅಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ರತ್ನಾಕರ, ಮೃಗಾರಿಯಾಗಿರುವಂತ ರತ್ನಾಕರ ಏನೆಲ್ಲ ತಪ್ಪನ್ನ ಮಾಡ್ಲಿಲ್ಲ ಅವನು ಅಂದ್ರೆ ಈ ಭೂಮಿಯ ಮೇಲೆ. ಕೊಲೆ, ದರೋಡೆ, ಕಳ್ಳತನ ಎಲ್ಲವನ್ನ ಮಾಡಿದ. ನಾರದ್ರಂಥವರ ಕೃಪಾ ದೃಷ್ಟಿ ಅವನ ಮೇಲೆ ಬಿದ್ದಾಗ, ಸೊ ನಾರದ್ರು ಅವನಿಗೆ ರಾಮನಾಮವನ್ನ ಭಜಿಸಲು ಹೇಳಿದಾಗ ರಾಮನಾಮ ಕೂಡ ಅವನಿಗೆ ಸರಿಯಾಗಿ ಭಜಿಸಲಾಗಲ್ಲ ಅಲ್ವಾ. ಅದರಿಂದ ತೊಂದರೆ ಇಲ್ಲ, ಮರ ಅಂತ ಹೇಳುವಂತ ನೋಡಿ. ಮರ ಅಂತ ಹೇಳಿದ್ರು ವರ್ಕ್ ಆಗುತ್ತೆ ಈ ರಾಮನಾಮ ಅಂತ ಇದ್ರೆ. ಇನ್ನು ನಾವು ಭಕ್ತಿಯಿಂದ ಜಪಿಸಿದಾಗ ಅದು ವರ್ಕ್ ಆಗಲ್ವಾ? ಖಂಡಿತ ಆಗುತ್ತೆ. ಹಾಗೆ ವಾಲ್ಮೀಕಿಯಾಗಿ ಅವನು ಪರಿವರ್ತನೆಗೊಂಡಾಗ ಶ್ರೀರಾಮಚಂದ್ರನ ಗುಣಗಳ ಬಗ್ಗೆ, ಅಂದ್ರೆ ಈ ತರ ಒಳ್ಳೆಯ ಗುಣಗಳ ಬಗ್ಗೆ ವಿವರಣೆ ವಿವರಿಸ್ತಾ ಇರ್ತಾರೆ ನಾರದರು. ಈ ತರ ಒಂದು ಒಳ್ಳೆ ಗುಣಗಳು ಯಾರ ಹತ್ರ ಇರುತ್ತೆ ಅನ್ನುವಂಥದ್ದು. ಸೊ ಆ ಒಳ್ಳೆಯ ಗುಣಗಳಲ್ಲಿ ಅವರು ಹೇಳ್ತಾರೆ, ಗುಣವಾನ್ ವೀರ್ಯವಾನ್ ಧರ್ಮಜ್ಞ ಕೃತಜ್ಞ ಸತ್ಯವಾನ್ ಸತ್ಯವಾಕ್ಯ ದೃಢವ್ರತಃ ಚರಿತ್ರವಾನ್ ಸರ್ವಭೂತೇಷು ಹಿತಃ ವಿದ್ವಾನ್ ಸಮರ್ಥಃ ಪ್ರಿಯದರ್ಶನಃ ಆತ್ಮವಾನ್ ಜಿತಕ್ರೋಧಃ ದ್ಯುತಿಮಾನ್ ಅನಸೂಯಃ ಬಿಭ್ಯತಿ ದೇವಃ. 64 ಗುಣಗಳಿವೆ ಶ್ರೀರಾಮನಿಗೆ, 16 ಮುಖ್ಯವಾಗಿ ನಾನು ಹೇಳಿದೆ ಅಂತ. ಆಗ ವಾಲ್ಮೀಕಿ ಕೇಳ್ತಾರೆ, ಈ ತರದವರು ಇದ್ದಾರಾ? ನಿಜವಾಗ್ಲೂ ಇದ್ದಾರಾ? ಇಷ್ಟೊಂದು ಗುಣ ಇರುವವರು ಪ್ರಪಂಚದಲ್ಲಿ ಇದ್ದಾರಾ? ಎಸ್, ಇದ್ದಾರೆ. ಶ್ರೀರಾಮಚಂದ್ರ ಸಕಲ ಗುಣ, ಎಲ್ಲಾ ಗುಣಗಳನ್ನ ಹೊಂದಿರೋನು ಅಲ್ವಾ. ಹೇಗೆ ಹಮ್ ಕಥಾ ಸುನಾತೆ ರಾಮ ಸಕಲ ಗುಣ ಗಾನ ಕಿ, ಏ ರಾಮಾಯಣ ಹೇ ಪುಣ್ಯ ಕಥಾ ಶ್ರೀರಾಮ ಕಿ. ಸಕಲ ಗುಣ ವಲ್ಲಭ, ಸಕಲ ಕಲಾವಲ್ಲಭ, ಸಕಲ ಗುಣಗಳನ್ನು ಹೊಂದಿರುವಂಥವರು ಶ್ರೀರಾಮಚಂದ್ರ ಅಂತ. ಸೊ ಹೇಗೆ ಗುಣಗಳನ್ನು ಈಗ ನಾವಿಲ್ಲಿ ಕೆಲವೊಂದು ಗುಣಗಳನ್ನು ನಾವು ಚರ್ಚಿಸೋಣ. ಭಗವಂತನ ಗುಣದಲ್ಲಿ ತಾಳ್ಮೆ. ಸೊ ತಾಳ್ಮೆ ಅನ್ನುವಂಥದ್ದು ನಾವೀಗ ನೋಡ್ತಾ ಇದ್ದೀವಿ. ತಾಳ್ಮೆ ಅನ್ನುವಂಥದ್ದು ಇವಾಗ ಕಡಿಮೆ ಆಗ್ತಾ ಇದೆ ಜನರಲ್ಲಿ ಅಲ್ವಾ. ಹಿಂದಿನ ಕಾಲದಲ್ಲಿ ತಾಳ್ಮೆ ಕೂಡ ಒಂದು ಜ್ಞಾನ ಅಂತ ಭಗವಂತ ಹೇಳ್ತಾರೆ. ತಾಳ್ಮೆಯಿಂದ ಇರುವಂಥದ್ದು ಎಷ್ಟೋ ಒಂದು
ವಿಷಯಗಳು ತಾಳ್ಮೆಯಿಂದ ಇದ್ದಾಗ ಅದಕ್ಕೆ ತಾನೇ ಪರಿಹಾರ ಸಿಗುತ್ತೆ ಅಂತ ನಾವೇನ್ ಮಾಡ್ತೀವಿ, ತಾಳ್ಮೆಗಿಟ್ಟು ಅದನ್ನ ಬಿಗಡಾಯಿಸಿ ಬಿಡ್ತೀವಿ. ಸೊ ತಾಳ್ಮೆ ಅನ್ನುವಂಥದ್ದು, ಶ್ರೀರಾಮಚಂದ್ರನ ತಾಳ್ಮೆ ಹೇಗಿತ್ತು, 14 ವರ್ಷ ವನವಾಸದಲ್ಲಿ ತಾಳ್ಮೆಯಿಂದ ಶ್ರೀರಾಮಚಂದ್ರ ಹೇಗೆ ಇದ್ರು ಅನ್ನುವಂಥದ್ದು. ಹಾಗೂ ದೇವೋತ್ತಮ ಪರಮಪುರುಷನಾದರೂ ಸಮುದ್ರ ರಾಜ ಬಂದು ಅಂದ್ರೆ ಸಮುದ್ರ ಹತ್ರ ದಾರಿಯನ್ನ ಕೇಳುವಾಗ ಸಮುದ್ರ ರಾಜ ಕೊಡಲ್ಲ. 3 ದಿವಸ ತಾಳ್ಮೆಯಿಂದ ಶ್ರೀರಾಮಚಂದ್ರ ಪ್ರಾರ್ಥಿಸ್ತಾರಂತೆ ಸಮುದ್ರ ರಾಜನಿಗೆ. ಸೊ ಪ್ರಾರ್ಥಿಸುವ ಅವಶ್ಯಕತೆ ಇಲ್ಲ ಅಲ್ವಾ ಭಗವಂತನಿಗೆ, ಆದ್ರೆ ಕೂಡ ನಾನಿಲ್ಲಿ ನರಲೀಲೆಯನ್ನ ಮಾಡ್ತಾ ಇದ್ದೀನಿ, ಆದ್ರಿಂದ ನಾನು ಅಂದ್ರೆ ನರನಾಗಿ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ ಅಂತ ಅಷ್ಟು ತಾಳ್ಮೆಯಿಂದ ಅವರು ಕಾದ್ರು. ಅದಾದ್ಮೇಲೆ ಹೇಗೆ ಅವರು ಸಮುದ್ರ ರಾಜನಿಂದ ಯಾವುದೇ ಉತ್ತರ ಇಲ್ಲದಾಗ ಅವರಿಗೆ ಕ್ರೋಧ ಬಂತು. ಕೆಲವೊಂದು ಬಾರಿ ಕ್ರೋಧದ ಅವಶ್ಯಕತೆ ಇದೆ, ಕ್ಷತ್ರಿಯನ ಗುಣ ಅದು ಅಲ್ವಾ. ಸೊ ಕ್ಷತ್ರಿಯನಿಗೆ ಕ್ರೋಧಗೊಳ್ಳುವಂತ ಒಂದು ಇದಿದೆ ಅವಕಾಶ, ಅಂದ್ರೆ ಅವನು ಕ್ರೋಧಗೊಳ್ಳಬಹುದು ಅನ್ನುವಂಥದ್ದು. ಸೊ ಕ್ಷತ್ರಿಯನಾಗಿ ಹೇಳಿದ್ದನ್ನ ಕೇಳದಿದ್ದಾಗ ಅವರು ಕ್ರೋಧಗೊಂಡ್ರು. ಅದಾದ್ಮೇಲೆ ಹೇಗೆ ಅಂದ್ರೆ ಕಾರಣ ಇದೆ ಅಂತ. ಈಗ ತಾಳ್ಮೆ ಕೂಡ ಅಲ್ಲಿ ಅರ್ಜೆನ್ಸಿ, ಅಲ್ಲಿ ತುಂಬಾ ತುರ್ತಾಗಿ ಹೋಗ್ಬೇಕಾಗಿತ್ತು ಲಂಕೆಗೆ, ಆದ್ರಿಂದ ಅಲ್ಲಿ ಶ್ರೀರಾಮಚಂದ್ರ ಹೇಗೆ ಸಮುದ್ರ ರಾಜನಿಗೆ ಅದಾದ್ಮೇಲೆ ಬುದ್ಧಿಯನ್ನ ಕಲಿಸಿದ್ರು. ಕೇವಲ ತನ್ನ ಕಣ್ಣಿನ ದೃಷ್ಟಿಯನ್ನ ಸಮುದ್ರದ ಮೇಲೆ ಹರಿಸೋದ್ರ ಮೂಲಕ ಸಮುದ್ರದ ನೀರು ಕುದಿಯುವ ತರ ಮಾಡಿದ್ರು ಭಗವಂತ. ಸೊ ಹೀಗೆ ಈ ತಾಳ್ಮೆ ಅನ್ನುವಂತ ಗುಣ. ಇನ್ನೊಂದು ಧೈರ್ಯ, ಕ್ಷತ್ರಿಯನ ಗುಣ. 14,000 ರಾಕ್ಷಸರನ್ನ 1.5 ಗಂಟೆಯಲ್ಲಿ ಭಗವಂತ ಸಂಹಾರ ಮಾಡಿಬಿಡ್ತಾರೆ. ಧೈರ್ಯ ಅನ್ನುವಂಥದ್ದು. ಹೀಗೆ ಭಗವಂತ ಹೇಳ್ತಾರೆ, ಶೌರ್ಯ ತೇಜೋ ಧೃತಿದ್ಯಾಕ್ಷ ಯುದ್ಧೇ ಚಾಪಿ ಅಪಲಾಯನಂ ದಾನಮೀಶ್ವರ ಭಾವಶ್ಚ. ಒಬ್ಬ ಕ್ಷತ್ರಿಯ ಅನಿಸುವನಿಗೆ ಈ ಎಲ್ಲ ಗುಣಗಳಿರಬೇಕಂತ. ಅದೆಲ್ಲವೂ ಗುಣವು ಅಲ್ಲಿ ಶ್ರೀರಾಮಚಂದ್ರನಲ್ಲಿ ಇತ್ತು ಅನ್ನುವಂಥದ್ದು. ಸೊ ಅದಾದ್ಮೇಲೆ ಕರುಣೆ, ಸಹಾನುಭೂತಿ ಅನ್ನುವಂಥದ್ದು. ಸೊ ಭಕ್ತವತ್ಸಲ ಭಗವಂತ, ಶತ್ರುವತ್ಸಲನೂ ಭಗವಂತ. ಭಕ್ತರ ವತ್ಸಲ ಅವನು ಹೌದು, ಶತ್ರುಗಳ ಕೂಡ. ಹೀಗೆ ರಾವಣ ಗೂಢಚಾರಿಯನ್ನ ಕಳಿಸ್ತಾರೆ, ಶುಕನನ್ನ. ವಾನರ ಸೇನೆಯನ್ನ ಅವರು ಸಂಪರ್ಕಿಸಿ ಸುಗ್ರೀವನ ಹತ್ರ ಅವರು ಏನ್ ಹೇಳ್ತಾರೆ, ಯಾಕೆ ನೀವು ಶ್ರೀರಾಮನಿಗೆ ಸಹಾಯವನ್ನ ಮಾಡ್ತಾ ಇದ್ದೀರಾ, ಬಿಟ್ಟು ಬಿಡಿ ಇದನ್ನ ಮಾಡುವಂಥದ್ದು, ರಾವಣನ ವಿರುದ್ಧ ಹೋರಾಡಿ ಯಾರು ಗೆದ್ದವರಿಲ್ಲ ಅಂತ ಅವನು ಹೋಗಿ ಮಾತಾಡ್ತಾನಂತೆ. ಅಂದ್ರೆ ಶುಕದ ರೂಪವನ್ನ ಅವನು ತಾಳಿ. ಆಗ ಏನ್ ಮಾಡ್ತಾರೆ, ವಾನರರೆಲ್ಲ ಸೇರಿ ಸರಿಯಾಗಿ ಹೊಡಿತಾರೆ. ಅವರನ್ನ ಕೊಲ್ಬೇಕಂತ ಮುಂದೆ ಆದಾಗ ಶ್ರೀರಾಮಚಂದ್ರ ತಡೀತಾರೆ, ಕೊಲ್ಬೇಡಿ ಅವನನ್ನ, ಅವನು ರಾವಣನ ಪರವಾಗಿ ಬಂದಿದ್ದಾನೆ, ಅದರಲ್ಲಿ ಅವನದೇನು ತಪ್ಪಿಲ್ಲ ಅಂತ. ಆದ್ರೆ ಅವನು ನಮ್ಮ ಎಲ್ಲಾ ರಹಸ್ಯವನ್ನ ಹೋಗಿ ಅಲ್ಲಿ ಹೇಳ್ತಾನಲ್ಲ, ಆದ್ರಿಂದ ಅವನನ್ನ ಬಿಡಬಾರ್ದು ಅಂತ ಹೇಳಿದಾಗ ಓಕೆ ಅವನನ್ನ ಬಂಧನದಲ್ಲಿಡಿ, ಬಟ್ ಅವನನ್ನ ಕೊಲ್ಬೇಡಿ. ಕರುಣೆ ಅನ್ನುವಂಥದ್ದು. ಇನ್ನು ಶೂರ್ಪನಖಳಿಗೆ. ಸೊ ಶೂರ್ಪನಗಳನ್ನ ಕೂಡ ಕೊಲ್ಲದೆ ರಾಮಚಂದ್ರ ಬಿಟ್ಟಿರುವಂಥದ್ದು ಅದು ಕರುಣೆ ಅಂತ ತೋರಿಸುತ್ತೆ ಅಲ್ವಾ. ಇನ್ನೊಂದು ಜಯಂತನಿಗೆ. ಹೇಗೆ ಇಂದ್ರನ ಮಗ ಜಯಂತ ಬಂದು ಎಷ್ಟು ತೊಂದರೆಯನ್ನ ಕೊಡ್ತಾ ಇದ್ದ. ಸೊ ಅವನನ್ನ ಮಾಡೋದಕ್ಕೆ ಹೋದಾಗ ಜಯಂತ ಕ್ಷಮೆಯನ್ನ ಕೋರಿದಾಗ ಭಗವಂತ ಕ್ಷಮಿಸ್ತಾರೆ ಅನ್ನುವಂಥದ್ದು. ಸೊ ಭಗವಂತನ ಒಂದು ಯಾವ ತರ ಒಂದು ಗುಣ, ಕೈಕೇಯಿ ಮಂತರಿಗೆ ಕೂಡ ಭಗವಂತ ಕ್ಷಮಿಸಿದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಇನ್ನು ಕೃತಜ್ಞತೆ ಅನ್ನುವಂಥದ್ದು ಭಗವಂತನಲ್ಲಿ. ಕೃತಜ್ಞತೆ ಅನ್ನುವಂಥದ್ದು ಬಹಳ ದೊಡ್ಡ ಗುಣ. ಯಾರಾದ್ರೂ ನಮ್ಗೆ ಸಹಾಯ ಮಾಡಿದ್ರೆ ನಾವು ಅದನ್ನ ಯಾವಾಗ್ಲೂ ಸ್ಮರಿಸ್ತಾ ಇರ್ಬೇಕು ಅಲ್ವಾ. ಭಗವಂತ ಇದನ್ನ ತೋರಿಸಿದ್ರು. ಸೊ ಕೃತಜ್ಞತೆ ಅನ್ನುವಂಥದ್ದು ಮೊಟ್ಟ ಮೊದಲಿಗೆ ಜಟಾಯು ನೋಡಿ. ಜಟಾಯು ಭಗವಂತನಿಗೋಸ್ಕರ ಹೋರಾಡಿ ಸೋತ, ಆದ್ರೆ ಗೆದ್ದ ಅವನು. ಸೋತರು ಗೆದ್ದ ಅವನು ಅಲ್ವಾ. ಸೊ ಭಗವಂತ ಅಂದ್ರೆ ಏನ್ ಮಾಡದ, ಅವನು ಮಾತೆ ಸೀತೆಯನ್ನ ರಾವಣ ಅಪಹರಿಸ್ತಾ ಇರುವಂತ ಸಂದರ್ಭದಲ್ಲಿ ಆ ಮುಹೂರ್ತವನ್ನ ಅವನು ಮುಂದಕ್ಕೆ ಹಾಕದ. ಯಾಕಂದ್ರೆ ಆ ಮುಹೂರ್ತದಲ್ಲಿ ಕರ್ಕೊಂಡು ಹೋದ್ರೆ ಮತ್ತೆ ವಾಪಸ್ ಅಂದ್ರೆ ಸಿಗಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವನಿಂದ ಆದಷ್ಟು ರೆಕ್ಕೆಯನ್ನ ಮುರಿದ್ರು ಕೂಡ ಅವನು ಹೇಗೆ ಹೋರಾಡಿದ. ಅವನಿಗೆ ಗೊತ್ತಿತ್ತು ನಾನು ಖಂಡಿತ ಉಳಿಯಲ್ಲ ರಾವಣನ ಎದುರಂತ. ಆದ್ರೆ ಕೂಡ ಅವನು ಶ್ರೀರಾಮಚಂದ್ರ ಬರುವವರೆಗೆ ಕಾದು ಸೀತೆ ಅಪಹರಣದ ಸುದ್ದಿಯನ್ನ ಅವನು ತಿಳಿಸಿದ. ಶ್ರೀರಾಮಚಂದ್ರ ಬಹಳ ಕೃತಜ್ಞತೆಯಿಂದ ಜಟಾಯುವನ್ನ ತನ್ನ ತೊಡೆಯ ಮೇಲೆ ಮಲಗಿಸಿಕೊಳ್ತಾರೆ. ಶ್ರೀರಾಮಚಂದ್ರನ ಕಣ್ಣಿನಿಂದ ನೀರು ಇಳಿತಾ ಇದೆ. ಆದ್ರೆ ಆ ನೀರನ್ನ ಶ್ರೀರಾಮಚಂದ್ರ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜಟಾಯುನ ಶರೀರದಲ್ಲಿ ಗಾಯ ಆಗಿದೆ. ಆ ಕಣ್ಣಿನ ನೀರು ಆ ಗಾಯಕ್ಕೆ ಬಿದ್ದು ನೋವು ಇನ್ನಷ್ಟು ಆಗ್ಬಾರ್ದು ಅಂತ ಅದನ್ನ ಅವರು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ. ಎಂತಹ ಕರುಣೆ ಶ್ರೀರಾಮಚಂದ್ರನದು. ಜಟಾಯು ಇದಾದಾಗ ಸತ್ತ ನಂತರ ಜಟಾಯಿಗೆ ಮೋಕ್ಷವನ್ನ ಕೊಡ್ತಾರೆ. ಹಾಗೂ ಜಟಾಯುನ ಅಂತಿಮ ಸಂಸ್ಕಾರವನ್ನ ಸ್ವತಃ ಶ್ರೀರಾಮಚಂದ್ರನೇ ಮಾಡ್ತಾರೆ. ನೋಡಿ, ಭಗವಂತನ ಕೈಯಿಂದ ಅಂತಿಮ ಸಂಸ್ಕಾರ ಮಾಡಿಸಿಕೊಳ್ಳುವಂತಹ ಆ ಒಂದು ಅದೃಷ್ಟ ಜಟಾಯುಗೆ ಇತ್ತು ಅನ್ನುವಂಥದ್ದು. ಇನ್ನು ಭಗವಂತ ಶರಣಾಗತ ಅಂದ್ರೆ ಹೇಗೆ ಕೃತಜ್ಞತೆ ಅನ್ನುವಂಥದ್ದು ಅವರಿಗೆ ಮಾತ್ರ ಅಲ್ಲ, ವಿಭೀಷಣನಿಗೆ, ಹನುಮಾನಿಗೆ, ವಾನರ ಸೇನೆಗೆ ಹೇಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆದಾಗ ಯಾರ್ಯಾರು ಅವರಿಗೆ ಸಹಾಯ ಮಾಡಿದ್ರು ಪ್ರತಿಯೊಬ್ಬರಿಗೂ ಗಿಫ್ಟ್ ಕೊಟ್ರಂತೆ ಭಗವಂತ. ಎಲ್ಲ ವಾನರ ಸೇನೆಗೆ ಅದು ಸಾಲದು ಎಂಬಂತೆ ಕೃಷ್ಣನಾಗಿ ಬಂದಾಗ ಮತ್ತೆ ಆ ಕಪಿಗಳಿಗೆ ಬೆಣ್ಣೆಯನ್ನ ತಿನ್ನಿಸಿದ್ರಂತೆ ಭಗವಂತ. ಇನ್ನು ನಾನು ಅಂದ್ರೆ
ನಾನು ಯಾವಾಗಲೂ ಕೃತಜ್ಞನಾಗಿರುತ್ತೇನೆ ಅಂತ ಅಳಿಲಿನ ಸೇವೆಗೆ. ಸೊ ಹೇಗೆ ಸೇತುವೆಯನ್ನು ಕಟ್ಟುವಾಗ ಇಲ್ಲಿ ಹನುಮಾನ್ ಹಾಗೂ ವಾನರ ಸೇನೆ ಅವರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ, ಅಳಿಲು ಕೂಡ ಬಂತು ಸಹಾಯ ಮಾಡೋದಕ್ಕೆ ಭಗವಂತನ ಸೇವೆಯಲ್ಲಿ ಅಲ್ವಾ. ಹನುಮಾನ್ ಹೇಳ್ತಾನೆ, ನಿನ್ಗೆ ಗೊತ್ತಿಲ್ಲ ನಮ್ಮ ಪ್ರಾಜೆಕ್ಟ್ ಎಷ್ಟು ದೊಡ್ಡದಿದೆ ಅಂತ, ದೂರ ಸರಿ, ಕಾಲಿಗೆ ಅಡ್ಡ ಬರಬೇಡ ಅಂತ. ಶ್ರೀರಾಮಚಂದ್ರ ಹೇಳ್ತಾರೆ, ಹನುಮಾನ್ ಹಾಗೆ ಹೇಳ್ಬೇಡ, ನೀನು ನಿನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸೇವೆ ಮಾಡ್ತಾ ಇದೆಯಾ, ಅಳಿಲು ಅದರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸೇವೆ ಮಾಡ್ತಾ ಇದ್ದೆ, ನನಗೆ ಇಬ್ಬರ ಸೇವೆ ಕೂಡ ಒಂದೇ, ನಾನು ಅಳಿಲಿನ ಸೇವೆಗೆ ಕೃತಜ್ಞನಾಗಿದ್ದೇನೆ ಅಂತ ಶ್ರೀರಾಮಚಂದ್ರ ಅಳಿಲನ್ನ ಕೈಯಲ್ಲಿ ಇದು ಮಾಡಿ ಪ್ರೀತಿಯಿಂದ ಅದನ್ನ ಸವರ್ತಾರೆ. ನಾನು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅಂತ. ಸ್ವಲ್ಪವೇ ಸ್ವಲ್ಪ ಸೇವೆಯನ್ನ ನಾವು ಮಾಡಿದ್ರು ಭಗವಂತ ಅದನ್ನ ಯಾವತ್ತೂ ಮರೆಯಲ್ಲ. ಈಗ ನೀವಿಲ್ಲ, ಇಲ್ಲೀಗ ಅಭಿಷೇಕ ಸೇವೆಯನ್ನ ಮಾಡಿದ್ದೀರಾ, ಭಗವಂತ ಅದನ್ನ ಪರ್ಮನೆಂಟ್ ಆಗಿ ರೆಕಾರ್ಡ್ ಮಾಡಿಕೊಂಡ್ಬಿಟ್ರು. ಇವರು ನನಗೆ ರಾಮನವಮಿ ದಿವಸ ಇಲ್ಲೆಲ್ಲ ಭಕ್ತಾದಿಗಳ ಸಂಘದಲ್ಲಿ ಬಂದು ಅಭಿಷೇಕವನ್ನ ಮಾಡಿದ್ರು ಅನ್ನೋದನ್ನ ಸ್ವಲ್ಪ ಮಾಡಿದ್ರು ಭಗವಂತ ಅದನ್ನ ಮರೆಯಲ್ಲ ಅಂತ. ಇನ್ನು ಶರಣಾಗತ ವತ್ಸಲ ಹೇಗೆ ಕೊನೆಯ ದಿವಸದವರೆಗೂ ರಾವಣ ನನಗೆ ಶರಣಾಗತನಾಗ್ತಾನಂತ ಶ್ರೀರಾಮಚಂದ್ರ ಕಾಯ್ತಾ ಇದ್ರಂತೆ. ಯುದ್ಧದ ರಾವಣ ಎಲ್ಲರನ್ನ ಕಳ್ಕೊಂಡಿದ್ದಾನೆ, ಇಂದ್ರಜಿತ್ತು, ತನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನ ಕಳ್ಕೊಂಡಿದ್ದಾನೆ. ರಾಮನಿಗೆ ಬಹಳ ಬೇಸರ ಆಗ್ತಾ ಇದೆ, ಅವನನ್ನು ನೋಡಿ ಕರುಣೆ ಉಂಟಾಗ್ತಾ ಇದೆ. ಆ ದಿವಸ ಶ್ರೀರಾಮಚಂದ್ರ ಹೇಳ್ತಾರೆ, ಹೋಗು ನೀನು ಇವತ್ತಿನ ಯುದ್ಧ ಇಲ್ಲಿಗೆ ಮುಗಿಸೋಣ, ಯಾಕಂದ್ರೆ ನಾಳೆ ನೀನು ಬರುವಾಗ ನಿನ್ನ ಹೃದಯ ಪರಿವರ್ತನೆಯಾಗಿ ಬರಲಿ, ನೀನು ಸುಧಾರಿಸಿಕೊಂಡು ಬಾ ಅಂತ ಒಂದು ಅವಕಾಶವನ್ನ ಕೊಡ್ತಾರೆ ಕೊನೆಗೆ. ಆಗ ಹನುಮಾನ್ ಕೇಳ್ತಾನೆ, ಒಂದು ವೇಳೆ ರಾವಣ ಮನ ಪರಿವರ್ತನೆಯಾಗಿ ಅವನು ಸುಧಾರಿಸಿಕೊಂಡು ಬಂದ್ರೆ ನೀವು ಏನ್ ಮಾಡ್ತೀರಿ, ಲಂಕಾದೇಶ ಅಂತ ಆಲ್ರೆಡಿ ನೀವು ವಿಭೀಷಣನಿಗೆ ಹೇಳಿಯಾಗಿದೆ, ಮಾತು ಕೊಟ್ಟಾಗಿದೆ, ನಿನ್ನನ್ನ ಲಂಕಾದೇಶನನ್ನಾಗಿ ಮಾಡ್ತೀನಿ ಅಂತ, ಏನ್ ಮಾಡ್ತೀರಿ ನೀವು ರಾವಣ ಬಂದ್ರೆ ಅಂತ. ನಾನು ರಾವಣನಿಗೆ ನನ್ನ ಅಯೋಧ್ಯೆಯನ್ನೇ ಕೊಟ್ಟು ಬಿಡ್ತೀನಿ, ಅವನೇನಾದ್ರೂ ಶರಣಾಗತನ. ಇದು ಭಗವಂತನ ಒಂದು ಕರುಣೆ ಯಾವ ತರ ಅಂತ. ಹಾಗಾದ್ರೆ ಭರತನಿಗೆ ಏನ್ ಮಾಡ್ತೀರಿ, ಭರತನಿಗೆ ನಾನು ವೈಕುಂಠ ಕೊಟ್ಟು ಬಿಡ್ತೀನಿ ಅಂತ ಹೇಳ್ತಾನೆ ಭಗವಂತ. ಸೊ ಶ್ರೀರಾಮಚಂದ್ರನ ಶರಣಾಗತ ವತ್ಸಲ, ಯಾರಾದ್ರೂ ನನಗೆ ಶರಣಾಗತರಾದ್ರೆ ನಾನು ಅವರ ಕೈ ಬಿಡಲ್ಲ ಅಂತ. ಶ್ರೀರಾಮಚಂದ್ರ ಕಾಡಿನಲ್ಲಿ ಹೋಗ್ತಾ ಇರುವಾಗ ಕಾಲಿಗೆ ಮುಳ್ಳು ಚುಚ್ಚಿ ರಕ್ತ ಸುರಿತಾ ಇದೆ. ರಕ್ತ ಸುರಿದಾಗ ಲಕ್ಷ್ಮಣ ಅದನ್ನ ತೆಗೆಯೋದಿಕ್ಕೆ ಹೋದಾಗ ಶ್ರೀರಾಮಚಂದ್ರ ಹೇಳ್ತಾರೆ, ತೆಗಿಬೇಡ, ಆ ಮುಳ್ಳು ನನ್ನ ಪಾದದ ಆಶ್ರಯವನ್ನ ಪಡೆದಿದೆ, ಆ ಮುಳ್ಳಿಗೆ ಕೂಡ ನಾನು ಆಶ್ರಯವನ್ನ ಕೊಡ್ತೀನಿ ಅಂತ. ನೋಡಿ, ಇದು ಭಗವಂತನಿಗೆ ಈಗ ಮುಳ್ಳು ಚುಚ್ಚುವುದು, ರಕ್ತ ಬರುವಂಥದ್ದು, ಅವರು ಸೀತೆ ಸೀತೆ ಅಂತ ಕರ್ಕೊಂಡು ಹೋಗುವಂಥದ್ದು, ಇದೆಲ್ಲ ಏನು ಭಗವಂತ, ಅವರು ದೇವೋತ್ತಮ ಪರಮಪುರುಷ, ಅವ್ರು ಯಾಕೆ ಸೀತೆ ಸೀತೆ ಅಂತ ಕಾಡಿನಲ್ಲಿ ಹೋಗ್ಬೇಕು ಅಂತ ಯಾರಾದ್ರೂ ಯೋಚನೆ ಮಾಡ್ಬೋದು. ಇದು ಭಗವಂತನ ಒಂದು ಲೀಲೆ. ಈಗ ಭಗವಂತ ಚತುರ್ಭುಜ ರೂಪದಲ್ಲಿ ಭೂಮಿಯಲ್ಲಿ ಅವತರಿಸಿದ್ರು, ಎಲ್ಲರಿಗೂ ದರ್ಶನ ಕೊಟ್ಟರು, ಹೊರಟು ಹೋದ್ರು. ಇಷ್ಟೇ ಹೇಳಿದ್ರೆ ನಾವು ಭಗವಂತನ ಜೊತೆ ಕನೆಕ್ಟ್ ಆಗೋದು ಹೇಗೆ, ಅವರ ಬಗ್ಗೆ ಶ್ರವಣ ಮಾಡೋದಕ್ಕೆ ನಮ್ಗೆ ಏನಾದ್ರೂ ವಿಷಯ ಬೇಕಲ್ವಾ. ಅದಕ್ಕೋಸ್ಕರ ಭಗವಂತ ಇಲ್ಲಿ ಹಲವಾರು ಲೀಲೆಗಳನ್ನ ಮಾಡ್ತಾರೆ. ಆ ಲೀಲೆಯಲ್ಲಿ ಭಗವಂತ ತಾನು ನರನಾಗಿ ನಡೆದುಕೊಳ್ತಾರೆ. ದೇವೋತ್ತಮ ಪರಮಪುರುಷ ಒಂದು ಕ್ಷಣದಲ್ಲಿ ರಾವಣನನ್ನ ಕೊಲ್ಬಹುದು, ಏನಾದ್ರೂ ಮಾಡ್ಬೋದು ಅಲ್ವಾ, ಆದ್ರೂ ಅವರು ಆ ತರ ಮಾಡಲ್ಲ. ಸೊ ಅವರು ಲೀಲೆಯನ್ನ ಮಾಡ್ತಾರೆ. ಹಾಗೂ ಹೇಗೆ ಗೋಪಿಯರ ಭಾವ ಕೃಷ್ಣನನ್ನ ಹುಡುಕ್ತಾ ಅವರು ಕಾಡಿನಲ್ಲಿ ಕೃಷ್ಣನನ್ನ ಹುಡುಕ್ತಾ ಹೋಗ್ತಾರೆ, ಅದೇ ತರ ಇಲ್ಲಿ ಸೀತೆಯನ್ನ ಹುಡುಕ್ತಾ ಭಗವಂತ ಹೋಗ್ತಾ ಇದ್ದಾಗ ಸತಿಗೆ, ಶಿವನ ಪತ್ನಿಗೆ ಸಂದೇಹ ಬರುತ್ತೆ, ಏನಿದು ದೇವೋತ್ತಮ ಪರಮಪುರುಷ ರಾಮ ಈ ತರ ಉದಾಹರಣೆ ಅಂದ್ರೆ ಏನು ಉದಾಹರಣೆ ತೋರಿಸ್ತಾ ಇದ್ದಾರೆ ಇವರು ಜನರಿಗೆ. ಸೀತೆ ಅಂತ ಕಾಡಿನಲ್ಲಿ ಹೋಗುವಾಗ ನಾನು ಟೆಸ್ಟ್ ಮಾಡಬೇಕು ಅಂತ ಅವಳು ಬರ್ತಾಳೆ. ಶಿವ ಹೇಳ್ತಾರೆ, ಟೆಸ್ಟ್ ಮಾಡಬೇಡ, ಶ್ರೀರಾಮಚಂದ್ರ ಲೀಲೆಯನ್ನ ಮಾಡ್ತಾ ಇದ್ದಾರೆ, ಮರ್ಯಾದಾ ಪುರುಷೋತ್ತಮ, ಅವನು ಲೀಲಾ ಪುರುಷೋತ್ತಮನಾಗಿ ಈಗ ಲೀಲೆ ಮಾಡ್ತಾ ಇದ್ದಾರೆ ಅಂತ. ಸತಿ ಹೇಳ್ತಾಳೆ, ಇಲ್ಲ ನಾನು ಟೆಸ್ಟ್ ಮಾಡ್ಬೇಕಂತ. ಏನ್ ಮಾಡ್ತಾಳೆ ಸತಿ, ಸೀತೆಯ ರೂಪವನ್ನ ಧರಿಸಿ ಬಂದು ಶ್ರೀರಾಮಚಂದ್ರ ಮುಂದೆ ಬಂದು ನಿಂತಾಗ ಶ್ರೀರಾಮಚಂದ್ರ ಹೇಳ್ತಾರೆ, ಮಾತೆ ಪಾರ್ವತಿ, ಶಿವ ಎಲ್ಲಿ, ಶಿವನನ್ನ ಬಿಟ್ಟು ನೀವು ಒಬ್ರೇ ಯಾಕೆ ಇಲ್ಲಿದ್ದೀರಿ, ನೀವೇನಾದ್ರೂ ಸೀತೆಯನ್ನ ನೋಡಿದ್ದೀರಾ. ಆಗ ಸತಿಗೆ ಅನ್ಸುತ್ತೆ, ನಾನು ಸೀತೆಯ ರೂಪ ಧರಿಸಿ ಬಂದ್ರೆ ಕೂಡ ಅವರು ಗುರುತಿಸಬಲ್ಲರಂದ್ರೆ ಶ್ರೀರಾಮಚಂದ್ರ, ಅಂದ್ರೆ ಗೊತ್ತಾಗುತ್ತೆ ಏನು ದೇವೋತ್ತಮ ಪರಮಪುರುಷ ಲೀಲೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಸೌಶೀಲ್ಯತ, ಭಗವಂತನ ಗುಣಗಳಲ್ಲಿ ಇನ್ನೊಂದು ಗುಣ ಸೌಶೀಲ್ಯತ. ಸೊ ಇಲ್ಲಿವರೆಗೆ ಈಗ ನಾವು ತಿಳ್ಕೊಂಡಿರೋದ್ರಲ್ಲಿ ಮೊದಲನೇದು ತಾಳ್ಮೆ, ಎರಡನೇದು ಧೈರ್ಯ, ಮೂರನೇದು ಕರುಣೆ ಸಹಾನುಭೂತಿ ಅಲ್ವಾ, ನಾಲ್ಕನೇದು ಕೃತಜ್ಞತೆ, ಐದನೇದು ಶರಣಾಗತ ವತ್ಸಲ, ಆರನೇದು ಸೌಶೀಲ್ಯತ. ಸೌಶೀಲ್ಯತ ಅಂದ್ರೆ ತನ್ನ ಭಕ್ತರ ಮೇಲೆ ಅವಲಂಬಿತರಾಗ್ತಾರೆ. ನೋಡಿ, ವಿಷ್ಣು ಅವರು ದುಷ್ಟರನ್ನ ಸಂಹಾರ ಮಾಡ್ತಾರೆ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ನಾವು ವಿಷ್ಣು ಹತ್ರ ಹೋಗುವಾಗ, ಆ ಥರ ಒಂದು ಯಾವ ಸಲುಗೆ ಸ್ನೇಹ ಏನೂ ಇಲ್ಲ. ಶ್ರೀರಾಮಚಂದ್ರ ತನ್ನ ಭಕ್ತರಿಂದ ಸಹಾಯವನ್ನ ಕೇಳ್ತಾರೆ, ನೀವು ನನಗೆ ಸಹಾಯ ಮಾಡ್ತೀರಾ ಈ ವಿಷಯದಲ್ಲಿ ಅಂತ ಕೇಳ್ತಾರೆ. ಇದು ಅವರ ಸೌಶೀಲ್ಯತೆ. ಅದಾದ್ಮೇಲೆ ಸಹಾಯ ಮಾಡಿದವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾರೆ ಅವರು. ರಾವಣ ಏನ್ ಮಾಡ್ತಾ ಇದ್ದ, ಆಯಾ ದಿವಸ ತನ್ನ
ತನ್ನ ಸೇನೆಯಲ್ಲಿ ಯಾರ್ಯಾರು ಸಾಯ್ತಾರ ಸತ್ತಿರೋದು ಗೊತ್ತಾಗಬಾರ್ದು ಎದುರು ಪಕ್ಷದವರಿಗೆ ಅಂತ ಏನ್ ಮಾಡ್ತಾ ಇದ್ದೆ, ಎಲ್ಲ ಸಮುದ್ರಕ್ಕೆ ಎಸೀತಾ ಇದ್ದಂತೆ ಸತ್ತ ಶವಗಳನ್ನೆಲ್ಲ, ಯಾರಿಗೂ ಗೊತ್ತಾಗಬಾರ್ದು. ಯಾಕಂದ್ರೆ ಗೊತ್ತಾದ್ರೆ ಅವ್ರಿಗೆ ಇನ್ನಷ್ಟು ಇದಾಗುತ್ತೆ, ಅವರ ಆತ್ಮವಿಶ್ವಾಸ ಹೆಚ್ಚುತ್ತೆ ಅಂತ. ಅದೇ ಶ್ರೀರಾಮಚಂದ್ರ ಸತ್ತವರ ಬಳಿ ಕುತ್ಕೊಂಡು ಕಣ್ಣೀರು ಸುರಿದು ಅವರ ಅಂತ್ಯ ಸಂಸ್ಕಾರವನ್ನ ಸ್ವತಃ ತಾನೇ ಮಾಡ್ತಾ ಇದ್ರು ಶ್ರೀರಾಮಚಂದ್ರ. ಹಾಗೂ ಯುದ್ಧ ಮಾಡಿದವರಿಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ರು. ಸೊ ರಾಮನಿಗೂ ಇರುವಂತಹ ವ್ಯತ್ಯಾಸ ಏನು ಅನ್ನುವಂಥ. ಇನ್ನು ಸೌಶೀಲ್ಯತ ಅಂದ್ರೆ ಹೇಗೆ ತನ್ನ ಭಕ್ತರ ಸಲಹೆಯನ್ನ ಕೇಳ್ತಾರೆ ವಿಭೀಷಣ ಹತ್ರ, ಹೀಗೆ ಮಾಡಿದ್ರೆ ಸರಿ ಅಲ್ವಾ? ವಿಭೀಷಣನ ಸಲಹೆಯನ್ನ ಅವರು ಕೇಳ್ತಾರೆ, ಭಕ್ತರು ಆದ್ರೆ ಕೂಡ. ಈಗ ನಾವು ನಮಗೇನನ್ಸುತ್ತೆ, ಈಗ ಒಂದು ಸಂಸ್ಥೆಯ ಮಾಲೀಕ ಅವನು ತನ್ನ ಸೇವಕನ ಸಲಹೆಯನ್ನ ಎಲ್ಲಿ ಕೇಳ್ತಾನೆ, ನಾನು ಮಾಡಿದ್ದೇ ಆಗ್ಬೇಕು, ನಾನು ಹೇಳಿದ್ದೇ ಆಗ್ಬೇಕಂತ ಅಲ್ವಾ? ಆದ್ರೆ ಭಗವಂತ ತನ್ನ ಭಕ್ತರ ಸಲಹೆಯನ್ನ ಕೂಡ ಕೇಳ್ತಾರೆ. ಸುಗ್ರೀವನ ಸಲಹೆ, ವಿಭೀಷಣನ ಸಲಹೆ, ಹನುಮಾನ್ನ ಸಲಹೆ ಹಾಗೂ ಲಕ್ಷ್ಮಣನ ಸಲಹೆ ಕೂಡ ಭಗವಂತ ಕೇಳ್ತಾ ಇದ್ರಂತೆ ಕಾಡಿನಲ್ಲಿ. ಸೊ ಹಾಗೆ ಸೌಶೀಲ್ಯತ, ಇನ್ನು ತನ್ನ ಕಷ್ಟವನ್ನ ಮರೆತು ಬೇರೆಯವರಿಗೆ ಸಾಂತ್ವನ ಹೇಳುವಂಥದ್ದು. ನೋಡಿ, ರಾಮಚಂದ್ರನಿಗೆ ಕಷ್ಟ ಬರುವುದು ಅದೆಲ್ಲ ನಮ್ಮ ತರ ಅಲ್ಲ, ಅದು ಲೀಲೆಯ ಒಂದು ಪಾರ್ಟ್ ಅಂತ ನಾವು ತಿಳ್ಕೊಳ್ಳೋಣ. ಇನ್ನೇನು ನಾಳೆ ಪಟ್ಟಾಭಿಷೇಕ ನಡೆಯಬೇಕು. ಅಷ್ಟರಲ್ಲಿ ದಶರಥ ಮಹಾರಾಜ ಹಾಗೂ ಕೈಕೇಯಿ ನಡುವಿನ ಸಂವಾದ. ಶ್ರೀರಾಮಚಂದ್ರ ಅಲ್ಲಿಗೆ ಬರ್ತಾರೆ. ಆವಾಗ ಕೈಕೇಯಿ ಹೇಳ್ತಾಳೆ, ನೀನು ಕಾಡಿಗೆ ಹೋಗ್ಬೇಕು, ಭರತ ರಾಜನಾಗ್ತಾನೆ ಅನ್ನುವಂಥ. ಶ್ರೀರಾಮಚಂದ್ರನ ಮುಖದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಕೇಳಿದಾಗ. ಅದೇ ತರ ಅಂದ್ರೆ ಕೈಕೇಯಿಗೆ ಡೌಟ್ ಆಗುತ್ತೆ, ಸಂದೇಹ ಆಗುತ್ತೆ, ನಾನು ಸರಿಯಾಗಿ ಹೇಳಿದ್ನ ಇಲ್ವೋ? ಭರತ ಕಾಡಿಗೆ ಹೋಗ್ಬೇಕು, ರಾಮ ಇಲ್ಲಿರ್ಬೇಕಂತ ಹೇಳಿದ್ನ ಏನು? ಅವನ ಅಂದ್ರೆ ಶ್ರೀರಾಮಚಂದ್ರ ಮುಖ ನೋಡುವಾಗ ಕೈಕೇಯಿಗೆ ಸಂದೇಹ ಬರುತ್ತಂತ, ನಾನು ಸರಿಯಾಗಿ ಹೇಳಿದ್ನ ತಪ್ಪು ಹೇಳಿದ್ನ? ಮತ್ತಿನ್ನೊಂದ್ಸರ್ತಿ ಹೇಳ್ತಾಳಂತೆ, ನೀನು ಕಾಡಿಗೆ ಹೋಗ್ಬೇಕು, 14 ವರ್ಷ ವನವಾಸ, ಹಾಗೂ ಭರತ ರಾಜನಾಗ್ಬೇಕು ಅನ್ನೋದು ಅಷ್ಟೇ ತಾನೇ, ನೋ ಪ್ರಾಬ್ಲಮ್ ಅಂತ. ಆದರೆ ಅಲ್ಲಿ ದಶರಥ ಬಹಳ ದುಃಖಿತನಾಗಿದ್ದಾನೆ. ಕೈಕೇಯಿ ಹತ್ರ ಶ್ರೀರಾಮಚಂದ್ರ ಬಂದು ಹೇಳ್ತಾನೆ, ನೀವು ನನ್ನನ್ನು ನಿಮ್ಮ ಮಗನಂತೆ ನೀವು ನೋಡಿದ್ದೀರಿ, ನನಗೆ ಬಹಳ ಸಂತೋಷ ಇದೆ, ನೀವು ಈ ಥರ ಪ್ರೀತಿಯನ್ನು ತೋರಿಸಿದ್ರಿ. ಆದರೆ ಒಂದೇ ಒಂದು ಬೇಸರ ಇದೆ, ನೀವು ಯಾಕೆ ದಶರಥ ಮಹಾರಾಜನ ಹತ್ರ ಹೋಗಿ ಹೇಳಿದ್ರಿ ಈ ವಿಷಯವನ್ನ? ನನ್ನನ್ನು ಕರೆದು ಹೇಳ್ತಾ ಇದ್ರೆ ನೀನು ಕಾಡಿಗೆ ಹೋಗು ಅಂತ ಹೇಳಿದ್ರೆ ನಾನು ಸಂತೋಷದಿಂದ ಸ್ವೀಕರಿಸ್ತಾ ಇದ್ದೆ. ಈಗ ದಶರಥ ಮಹಾರಾಜನಿಗೆ ಬಹಳ ದುಃಖ, ಅಂದ್ರೆ ನನ್ನಿಂದಾಗಿ ಆಯ್ತಲ್ಲ ಈ ಕೆಲಸ ಅಂತ ಅವರು ದುಃಖಿಸುವ ತರ ಆಯ್ತಲ್ಲ. ನೀವು ನನ್ನನ್ನ ಡೈರೆಕ್ಟ್ ಆಗಿ ಕರೆದು ಹೇಳಿದ್ದಿದ್ರೆ ನಾನು ಖಂಡಿತ ಎಷ್ಟು ಸಂತೋಷದಿಂದ ಒಪ್ಪಿಕೊಳ್ತಾ ಇದ್ದೆ. ಈಗ ಅವರ ನೋವನ್ನ ನನಗೆ ನೋಡಕ್ಕಾಗ್ತಾ ಇಲ್ಲ, ದಶರಥನ ನೋವನ್ನ ಅಂತ ಶ್ರೀರಾಮಚಂದ್ರ ಹೇಳ್ತಾರೆ. ಅದಾದ್ಮೇಲೆ ಕೌಶಲ್ಯಗೆ ಯಾರು ಈ ವಿಷಯವನ್ನ ಹೇಳಿರ್ಲಿಲ್ಲ. ಕೌಶಲ್ಯೆ ಅವಳಿಗೆ ಅಂದ್ರೆ ಮೊದಲಿಂದಲೂ ಈಗ ದಶರಥನಿಗೆ ಕೈಕೇಯಿ ಅಂದ್ರೆ ಬಹಳ ಇಷ್ಟ. ಎಲ್ಲೋ ಒಂದು ರೀತಿಯಲ್ಲಿ ನಾನು ಕಡೆಗಣಿಸಲ್ಪಟ್ಟೆ ಅನ್ನುವಂಥ ಭಾವನೆ ಅವಳಿಗಿದೆ. ಅಂದ್ರೆ ದಶರಥ ಬೇಕಂತ ಮಾಡಲಿಲ್ಲ, ಆದ್ರೂ ಕೂಡ ಕೈಕೇಯಿ ಅಂದ್ರೆ ಬಹಳ ಪ್ರೀತಿ ಅಂತ. ತುಂಬಾ ಅವಳಿಗೆ ಏನೋ ಒಂಥರ ದುಃಖ ಇತ್ತು. ಆದ್ರೆ ಶ್ರೀರಾಮಚಂದ್ರನ ಜನ್ಮದೊಂದಿಗೆ ಅವಳ ಜೀವನವೇ ಬದಲಾಯಿತು. ದೇವೋತ್ತಮ ಪರಮ ಪುರುಷ ನನ್ನ ಮಗನಾಗಿ ಬಂದ ಅಂತ ಬಹಳ ಸಂತೋಷದಿಂದ ಸಂಭ್ರಮಿಸ್ತಾ ಪ್ರತಿದಿನ ಹಬ್ಬದ ವಾತಾವರಣ. ಪ್ರತಿದಿನ ಶ್ರೀರಾಮಚಂದ್ರನ ಮುಖಾರವಿಂದವನ್ನ ನೋಡಿಯೇ ಕೌಸಲ್ಯ ಸುಪ್ರಜಾ ಸಂಧ್ಯಾ ರಾಮ ಅಂದ್ರೆ ಹಾಗೆ ಮುಖವನ್ನ ನೋಡಿ ಅವಳು ಹೇಳ್ತಾ ಇರುವಂತ ಆ ತರದ ಒಂದು ಇದಿತ್ತು ಅವಳಿಗೆ ಅಲ್ವಾ. ಸೊ ಅವಳಿಗೆ ಈ ವಿಷಯ ಯಾರು ಹೇಳುವಂತ ಧೈರ್ಯ ಮಾಡಿರ್ಲಿಲ್ಲ. ಅವಳೇನ್ ಮಾಡಿದ್ಲು, ವ್ರತ ಮಾಡಿದ್ಲು. ಆ ದಿವಸ ರಾತ್ರಿ ಎಲ್ಲ ನಿದ್ದೆ ಮಾಡಿರ್ಲಿಲ್ಲ ಸಂಭ್ರಮದಿಂದ, ನಾಳೆ ಬೆಳಿಗ್ಗೆ ನನ್ನ ಮಗನಿಗೆ ಪಟ್ಟಾಭಿಷೇಕ ನಡೆಯುತ್ತೆ ಅಂತ. ಸೊ ಏನಾಯ್ತು, ಯಾರು ಹೇಳಿರ್ಲಿಲ್ಲ ಶ್ರೀರಾಮಚಂದ್ರ ಬರ್ತಾರೆ ಕೌಶಲ್ಯ ಇರೋಲಿಗೆ, ಕೌಶಲ್ಯಗೆ ಈ ವಿಷಯವನ್ನ ತಿಳಿಸಿ ಆಶೀರ್ವಾದ ತಗೊಂಡು ಹೋಗೋದಿಕ್ಕೆ ಅಂತ. ಶ್ರೀರಾಮಚಂದ್ರನ ಮುಖವನ್ನ ನೋಡಿ ಗೊತ್ತಾಗುತ್ತೆ ಅವಳಿಗೆ, ನನ್ನ ಮಗುವಿನ ಮುಖ ನನ್ಗೆ ಗೊತ್ತಾಗಲ್ವಾ, ಏನಾಯ್ತು ರಾಮ, ಇಷ್ಟೊಂದು ಸಂಭ್ರಮದಿಂದ ಇರಬೇಕಾದಂಥ ಒಂದು ಗಳಿಗೆಯಲ್ಲಿ ಯಾಕೆ ನೀನು ಈ ಥರ ಇದ್ದೀಯಾ ಅಂತ. ಶ್ರೀರಾಮಚಂದ್ರ ನೇರವಾಗಿ ಹೇಳಲ್ಲ, ನಾನು ಕಾಡಿನಲ್ಲಿ ತುಂಬ ಜನರನ್ನ ಉದ್ಧರಿಸೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂತ. ಏನಿದ್ರ ಅರ್ಥ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಶ್ರೀರಾಮಚಂದ್ರ ಸ್ಲೋಲಿ ವಿವರಿಸ್ತಾರೆ ಈ ಥರ ಆಗಿದೆ ಅನ್ನುವಂಥದ್ದು. ಅದನ್ನು ಕೇಳಿದ ತಕ್ಷಣ ಕೌಶಲ್ಯ ಅಲ್ಲೇ ಕುಸಿದು ಬೀಳ್ತಾಳೆ. ಏನಿದು, ಯಾರು ನಿನ್ನನ್ನು, ಓಕೆ ನೀನು ರಾಜನಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಯಾರಿಗೆ ಬೇಕು ಆ ರಾಜ, ನೀನು ಕಾಡಿಗೆ ಯಾಕೆ ಹೋಗ್ಬೇಕು? ಕಾಡಿಗೆ ಹೋಗುವಂಥದ್ದು ಈಗ ಜೀವವಾದಿ ಶಿಕ್ಷೆಗಿಂತ ಸ್ವಲ್ಪ ಕಡಿಮೆ ಅಷ್ಟೇ, ಅಂದ್ರೆ ಗಡಿಪಾರು ಮಾಡುವಂಥದ್ದು ಅಲ್ವಾ. ಆ ಥರದ್ದನ್ನ ಏನು ಮಾಡಿದ್ದಿ ನೀನು ಮೊದಲಿನಿಂದಲೂ? ಈಗ ಅಂದ್ರೆ ನಾನು ನಿನ್ನಲ್ಲಿ ನನ್ನ ಜೀವನವನ್ನ ಇದು ಮಾಡ್ತಾ ಇದ್ದೆ, ನಾನು ಜೀವವನ್ನ ನಿನ್ನಲ್ಲಿ ಇಟ್ಟಿದ್ದೇನೆ, ನೀನಿಲ್ಲದೆ ನಾನು ಹೇಗೆ ಬದುಕಿ? ಈಗ ದಶರಥ ಹೇಳಿದ ಹೋಗೋದಿಕ್ಕೆ ಅಂದ್ರೆ ಅಂತ ಇದ್ರೆ ಅವನ ತಂದೆ ತಾಯಿಯಾಗಿ ನನಗೂ ಹಕ್ಕಿದೆ ಅಲ್ವಾ, ನಿನ್ನನ್ನು ಹೋಗ್ಬೇಡ ಅಂತ ಹೇಳುವ ಹಕ್ಕು ನನಗೆ ಇದೆ, ಯಾಕೆ ನೀನು ಹೋಗ್ಬೇಕು ಅಂತ. ಆಗ ಶ್ರೀರಾಮಚಂದ್ರ ಹೇಳ್ತಾರೆ, ದಶರಥ ಮಹಾರಾಜನದು ಏನು ತಪ್ಪಿಲ್ಲ, ಇದರಲ್ಲಿ ನೀವು ಅವರನ್ನ ದೂರಬೇಡಿ. ಏನೋ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅವರು ಇದು ಮಾಡಿದ್ದಾರೆ, ನನಗೆ ಯಾವ ತೊಂದರೆ ಇಲ್ಲ. ಕಾಡಿನಲ್ಲಿ ಹಲವಾರು ಲೀಲೆಗಳನ್ನ ಮಾಡೋದಿದೆ, ಹಲವಾರು ಜನರನ್ನ ಉದ್ಧರಿಸುತ್ತಿದೆ, ಆದ್ರಿಂದ ಇದ್ರ ಬಗ್ಗೆ ಯಾರನ್ನ ಕೂಡ ದೂರುವುದಿಲ್ಲ. ಆದ್ರೆ
ದಯವಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ, ನೀವು ಸಮಾಧಾನ ತಗೊಳ್ಳಿ ಇದರಿಂದ ಅಂತ ಶ್ರೀರಾಮಚಂದ್ರ ಸಮಾಧಾನ ಮಾಡ್ತಾ ಇದ್ದಾಗ ಕೌಶಲ್ಯ ಹೇಳ್ತಾಳೆ, ಓಕೆ ನಾನು ಕೂಡ ಬರ್ತೀನಿ ನಿನ್ನ ಜೊತೆಗೆ, ನನಗೇನು ಅಂದರೆ ಇಲ್ಲಿದ್ದು ನನಗೇನಾಗಬೇಕಾಗಿಲ್ಲ, ಹೇಗಿದ್ರು ನಾನು ಕಡೆಗಣಿಸಲ್ಪಟ್ಟವಳು, ಇನ್ನು ಮುಂದೆ ನನ್ನ ಪರಿಸ್ಥಿತಿ ಹೇಗಿರುತ್ತೆ, ನಾನು ರಾಜಮಾತೆ ಕೂಡ ಅಲ್ಲ, ಇನ್ನು ಅಂದರೆ ಇನ್ನಷ್ಟು ನನ್ನ ಪರಿಸ್ಥಿತಿ ಹದಗೆಡ್ಬೋದು ನಾನು ಇಲ್ಲಿ ಇದ್ದರೆ, ಆದ್ದರಿಂದ ನಾನು ನಿನ್ನ ಜೊತೆ ಬರ್ತೀನಿ ಅಂತ. ಆಗ ಶ್ರೀರಾಮಚಂದ್ರ ಹೇಳ್ತಾರೆ, ನೋಡಿ ನಿಮ್ಮ ತಂದೆ ಈಗ ಮೋಸ ಹೋಗಿದ್ದಾರೆ ಮಾತು ಕೊಟ್ಟು, ಅವರು ತನ್ನ ಸ್ವಂತ ಇಚ್ಛೆಯಿಂದ ಹೇಳ್ತಾ ಇಲ್ಲ, ಒಬ್ಬಳು ಪತ್ನಿ ಮೋಸ ಮಾಡಿದ್ದಾಳೆ, ನೀವು ಕೂಡ ಅವರನ್ನು ಬಿಟ್ಟು ಬಂದರೆ ಅವರ ಪರಿಸ್ಥಿತಿ ಹೇಗಿರ್ಬೋದು, ಈ ಸಮಯದಲ್ಲಿ ನಿಮ್ಮ ಪತಿಯ ಸೇವೆ ಮಾಡೋದು ನಿಮ್ಮ ಕರ್ತವ್ಯ, ಆದ್ದರಿಂದ ದಯವಿಟ್ಟು ನೀವು ಇಲ್ಲಿ ಇರಬೇಕು, ನನ್ನ ಕಳಕಳಿಯ ವಿನಂತಿ ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ ಅಂತ. ನೋಡಿ ಈಗ ನಾವು ಸಾಮಾನ್ಯವಾಗಿ ನಮ್ಗೆ ಏನಾದರೂ ದುಃಖ ಇದ್ದಾಗ ಕಷ್ಟ ಇದ್ದಾಗ ಎಲ್ಲರ ಹತ್ರ ಹೇಳ್ಕೊಂಡು ಬರ್ತೀವಿ, ನಮ್ಗೆ ಹಾಗಾಯ್ತು ಹೀಗಾಯ್ತು ಅಂತ. ಶ್ರೀರಾಮಚಂದ್ರ ತನಗಾಗಿರುವ ನೋವನ್ನ ಮರೆತು ಬೇರೆಯವರನ್ನ ಸಮಾಧಾನ ಮಾಡೋದ್ರಲ್ಲಿ ತನ್ನ ನೋವನ್ನ ಮರೆತು ಸಂತೋಷವನ್ನ ಕಾಣ್ತಾ ಇದ್ದಾರೆ ಅಲ್ಲಿ ಅಲ್ವಾ. ಸೊ ಇದರಿಂದ ನಾವು ಜೀವನದಲ್ಲಿ ಕಲಿಯಬೇಕಾದಂಥ ಪಾಠ, ನಮಗೆ ಜೀವನದಲ್ಲಿ ಕಷ್ಟ ನೋವು ಬಂದೇ ಬರುತ್ತೆ, ಆ ಸಂದರ್ಭದಲ್ಲಿ ಬೇರೆಯವರ ನೋವನ್ನ ನೋಡಿ ಅವರಿಗೆ ಸಹಾಯ ಮಾಡೋದ್ರ ಮೂಲಕ ನಮ್ಮ ನೋವು ನಮಗೆ ಮರ್ತೇ ಹೋಗುತ್ತೆ ಅನ್ನುವಂಥದ್ದು. ಸೊ ಇನ್ನೀಗ ಲಕ್ಷ್ಮಣನಿಗೆ ಈ ಸುದ್ದಿ ತಿಳಿಯುತ್ತೆ. ಲಕ್ಷ್ಮಣ ಬರ್ತಾನೆ, ಏನು ಯಾರಿಗೆ ಯಾವ ಇದಿದೆ ಶ್ರೀರಾಮಚಂದ್ರನನ್ನ ಕಾಡಿಗೆ ಕಳಿಸೋದಕ್ಕೆ, ನನ್ನ ಬಾಣವನ್ನ ತೆಗೆದು ನಾನು ಎಲ್ಲರನ್ನ ಒಂದೇ ಸಮಕ್ಕೆ ನಾನು ನಾಶ ಮಾಡಿಬಿಡ್ತೀನಿ ಅಂತ ಜೋರಾಗಿ ಕ್ರೋಧದಿಂದ ಆಂಗ್ರಿ ಹೆಂಗ್ ಅಂತಾರ ಅವನು ಹೇಳಿದಾಗ ಶ್ರೀರಾಮಚಂದ್ರ ಹೇಳ್ತಾರೆ, ಎಲ್ಲರನ್ನ ಆ ಬಾಣ ಸ್ಪರ್ಶಿಸೋದಕ್ಕಿಂತ ಮೊದಲು ನನ್ನನ್ನು ಸ್ಪರ್ಶಿಸಬೇಕು, ನೀನು ನನಗೆ ಬಿಟ್ಟು ಹೋಗ್ಬೇಕು ಮೊದಲು ಬಾಣವನ್ನು. ಯಾಕೆ ಅಣ್ಣ ನೀನು ಈ ಥರ ಇದು ಮಾಡ್ತಾ ಇದೆಯಾ ಅಂತ. ನೋಡು ಲಕ್ಷ್ಮಣ, ನಿನಗೆ ಗೊತ್ತಿದೆ ಕೈಕೇಯಿ ತನ್ನ ಮಗನಿಗಿಂತ ಹೆಚ್ಚು ಭರತನಿಗಿಂತ ಹೆಚ್ಚು ನನ್ನನ್ನು ಪ್ರೀತಿಸ್ತಾ ಇದ್ಲು. ಗಂಗೆ ಸಮುದ್ರಕ್ಕೆ ಹೇಗೆ ಹರಿಯೋದಕ್ಕೆ ತವಕವನ್ನು ಪಡುತ್ತೋ ಆ ಥರ ಅವಳ ಪ್ರೀತಿ ಹರಿತಾ ಇತ್ತು. ಲಕ್ಷ್ಮಣ ಹೇಳ್ತಾನೆ, ಅದೇ ನನಗೆ ಅರ್ಥ ಆಗಲ್ಲ, ಒಂದೇ ರಾತ್ರಿಯಲ್ಲಿ ಗಂಗೆ ಹೇಗೆ ಬತ್ತಿ ಹೋಯಿತು, ಆ ಪ್ರೀತಿ ಹೇಗೆ ಬದಲಾಯಿತು ಅನ್ನುವಂಥದ್ದನ್ನ ಲಕ್ಷ್ಮಣ ಹೇಳ್ತಾನೆ. ಅದಾದ್ಮೇಲೆ ಬಹಳ ಕೋಪದಿಂದ ಅವನು ಇಲ್ಲ ನಾನು ಇದು ಮಾಡ್ತೀನಿ ಅಂತ ಹೇಳಿದಾಗ ಇಲ್ಲ ಅಂದರೆ ಬುದ್ಧಿವಾದವನ್ನ ಹೇಳ್ತಾರೆ. ಸೊ ಅದಾದ್ಮೇಲೆ ಹೇಗೆ ಲಕ್ಷ್ಮಣನಿಗೆ ತುಂಬಾ ಬಾರಿ ಕೋಪ ಅನ್ನುವಂಥದ್ದು ಬರುತ್ತಲ್ವ, ಹೇಗೆ ಅದಾದ್ಮೇಲೆ ಶ್ರೀರಾಮಚಂದ್ರ ಕಾಡಿಗೆ ಹೋದಾಗ ಭರತ ಸೇನೆಯನ್ನ ಕರ್ಕೊಂಡು ಬಂದಾಗ ಲಕ್ಷ್ಮಣ ಹೇಳ್ತಾನೆ, ಭರತ ಇಲ್ಲಿಗೆ ಕಳಿಸಿದ್ದು ಸಾಲದು ಅನ್ನೋ ತರ ಇನ್ನೂ ಸೇನೆಯನ್ನ ಕಟ್ಕೊಂಡು ಬರ್ತಾ ಇದ್ದಾನೆ, ನಾನು ಒಂದೇ ಸಮನೆ ನನ್ನ ಬಾಣವನ್ನ ತೆಗೆದು ಅವ್ರನ್ನ ಇದು ಮಾಡಿಬಿಡ್ತೀನಿ ಅಂತ ಹೇಳಿದಾಗ ಶ್ರೀರಾಮಚಂದ್ರ ಹೇಳ್ತಾನೆ, ಲಕ್ಷ್ಮಣ ನಿನ್ಗೆ ಕಾಡಿನಲ್ಲಿ ನನ್ನ ಜೊತೆ ಇರೋದಕ್ಕೆ ಕಷ್ಟವಾದ್ರೆ ಭರತನಿಗೆ ಹೇಳ್ತೀನಿ, ಅವನಿರ್ತಾನೆ, ನೀನು ಹೋಗ್ಬೋದು, ನೀನು ರಾಜ್ಯವನ್ನ ಆಳ್ಬೋದು. ಯಾಕೆ ಭರತನ ಬಗ್ಗೆ ಆ ತರ ಮಾತಾಡ್ತಾ ಇದೆಯಾ, ನೀನೆಷ್ಟು ನನ್ನನ್ನ ಪ್ರೀತಿಸ್ತಾ ಇದೆಯಾ ಅಷ್ಟೇ ಭರತ ನನ್ನನ್ನ ಪ್ರೀತಿಸ್ತಾ ಇದ್ದಾನೆ. ನೀನು ಸ್ವಲ್ಪ ಅಂದ್ರೆ ಯಾವುದೇ ಒಂದು ವಿಷಯಕ್ಕೆ ಅವಸರದಿಂದ ನಿರ್ಧಾರವನ್ನ ತಗೊಳ್ಳೋದನ್ನ ಬಿಟ್ಟುಬಿಡು, ಯೋಚಿಸಿ ನೋಡು, ಅಂದ್ರೆ ಅವನು ಯಾತಕ್ಕೆ ಬಂದಿದ್ದಾನೆ ಅನ್ನೋದನ್ನ ನಾವು ಕೇಳೋಣ ಏನು ಅಂತ. ಅದಾದ್ಮೇಲೆ ಭರತ ಸೊ ಬಂದು ಆಮೇಲೆ ಪಾದುಕೆಯನ್ನ ತಗೊಂಡು ಹೋದಾಗ ಲಕ್ಷ್ಮಣನಿಗೆ ತುಂಬಾ ಪಶ್ಚಾತ್ತಾಪ ಆಗುತ್ತೆ. ನನಗೆ ಯಾಕೆ ಇಷ್ಟು ಕ್ರೋಧ ಬರುತ್ತೆ, ಲಕ್ಷ್ಮಣ ಕೇಳ್ತಾನೆ, ಭಾವನೆಗಳನ್ನ ನೀನು ಹತೋಟಿಯಲ್ಲಿ ಇಟ್ಕೊಳ್ಳದೆ ಇರುವುದೇ ಇದಕ್ಕೆ ಕಾರಣ. ಹಾಗಾದ್ರೆ ಭಾವನೆಗಳು ಬರುವುದೇ ತಪ್ಪೇ ಅಂತ ಲಕ್ಷ್ಮಣ ಕೇಳಿದಾಗ ತಪ್ಪಲ್ಲ, ಭಾವನೆ ಬಹಳ ಒಳ್ಳೆಯದು, ಆದ್ರೆ ಯಾವ ಭಾವನೆಯನ್ನ ಹೇಗೆ ವ್ಯಕ್ತಪಡಿಸಬೇಕು ಅದಕ್ಕೆ ಕ್ರೋಧಕ್ಕೆ ಒಂದು ರೆಗ್ಯುಲೇಟರ್ ಅನ್ನುವಂಥದ್ದು ಇರಬೇಕು. ಈಗ ಗ್ಯಾಸ್ ಸ್ಟವ್ಗೆ ನಮ್ದು ಗ್ಯಾಸ್ ಸಿಲಿಂಡರ್ಗೆ ರೆಗ್ಯುಲೇಟರ್ ಇದೆ ಅಲ್ವಾ. ಸೊ ಕ್ರೋಧ ತಪ್ಪಲ್ಲ, ಈಗ ಬೆಂಕಿ ಬೇಕು, ಬೆಂಕಿಯಿಂದ ನಾವು ಅಡುಗೆಯನ್ನ ಮಾಡ್ತೀವಿ, ಆದ್ರೆ ರೆಗ್ಯುಲೇಟರ್ ಇಲ್ಲದಿದ್ರೆ ಏನಾಗುತ್ತೆ ಗ್ಯಾಸ್ ಸ್ಟವ್ ಅಲ್ಲಿ ಅಲ್ವಾ, ಅನಾಹುತ ಆಗುತ್ತೆ. ಕ್ರೋಧಕ್ಕೆ ಕೂಡ ನಿಯಂತ್ರಣ ಬೇಕು, ರೆಗ್ಯುಲೇಟರ್ ಅನ್ನುವಂಥದ್ದು ಬೇಕು. ಸೊ ಹೇಗೆ ಎಲ್ಲಿ ಬಳಸಬೇಕು ಅನ್ನೋದು ಕೂಡ ಗೊತ್ತಿರಬೇಕು. ಕ್ಷತ್ರಿಯನಾಗಿ ನಿಮಗೆ ಕ್ರೋಧ ಬರುವುದು ಸಹಜ, ಆದ್ರೆ ಆ ಕ್ರೋಧದಿಂದ ಬುದ್ಧಿನಾಶವಾಗಿ ವಿನಶ್ಯತಿ ಅಂದ್ರೆ ಪಶ್ಚಾತ್ತಾಪ ಪಡುವ ತರದ ಕೆಲಸವನ್ನ ನೀನು ಮಾಡಬೇಡ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಕೌಶಲ್ಯನಿಗೆ ನೀವು ನಿಮ್ಮ ಪತಿಯ ಸೇವೆಯನ್ನ ಮಾಡಿ ಅಂತ ಹೇಳಿದ ಶ್ರೀರಾಮಚಂದ್ರ ಮಾತೆ ಸೀತೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂದಾಗ, ನೋಡು ನೀನು ನಿನ್ನ ಅತ್ತೆಯಂದಿರ ಸೇವೆಯನ್ನ ಮಾಡಬೇಕು, ಅದು ನಿನ್ನ ಕರ್ತವ್ಯ ಅಂತ ಹೇಳ್ತಾರೆ. ಅಲ್ಲಿ ನೀನು ಪತಿಯ ಸೇವೆಯನ್ನ ಮಾಡ್ಬೇಕಂತ ಹೇಳಲ್ಲ, ಅಂದ್ರೆ ನನ್ನ ದುಃಖದ ಜೊತೆ ನೀವು ಯಾರು ಭಾಗಿಯಾಗೋದು ಬೇಡ, ನಾನೊಬ್ಬನೇ ಹೋಗ್ತೀನಿ ಅಂತ ಆ ಅರ್ಥದಲ್ಲಿ. ಸೊ ಅದೇ ರೀತಿಯಲ್ಲಿ ಈ ತರ ಬೋಧಿಸ್ತಾನೆ. ಇನ್ನು ಲಕ್ಷ್ಮಣ ನಾನು ಬರ್ತೀನಿ ಅಂತ ಹೇಳಿದಾಗ, ಲಕ್ಷ್ಮಣ ನೀನು ನಿನ್ನ ಪತ್ನಿಯ ಪರ್ಮಿಷನ್ ಅನ್ನ ತಗೊಂಡು ಬರ್ಬೇಕು ನನ್ನ ಜೊತೆ ಬರುವಾಗ, ಇಲ್ಲದಿದ್ರೆ ಬರುವ ಹಾಗೆ ಇಲ್ಲ ಅಂತ. ಹಾಗೆ ಕೌಶಲ್ಯಳಿಗೆ ಪತಿಯ ಸೇವೆ, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಇದನ್ನ ಶ್ರೀರಾಮಚಂದ್ರ ಹೇಗೆ ಹೇಳ್ತಾರೆ ಅನ್ನುವಂಥದ್ದು. ಸೊ ಹಾಗೆ ಇಲ್ಲಿ ಕೌಶಲ್ಯಳ ಸಹನೆ ಇದು ಅಂದ್ರೆ ಶಾಂತಿಯಿಂದ ಇರುವಂಥದ್ದನ್ನ ನಾವು ನೋಡ್ಬೋದು. ಸೀತೆಯ ತ್ಯಾಗ ಏನು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೋದು. ಇನ್ನು ಲಕ್ಷ್ಮಣನ ಒಂದು ಗುಣ. ಸೊ ಲಕ್ಷ್ಮಣ ನಿಮ್ಗೆಲ್ಲರಿಗೂ ಇದು ಗೊತ್ತೇ ಇದೆ, ಕತೆ ಗೊತ್ತೇ ಇದೆ, ಆದ್ರೆ ಅಲ್ಲಿರುವಂಥ ಲೆಸನ್ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. 13 ವರ್ಷಗಳು ಆಲ್ಮೋಸ್ಟ್ ಸೇವೆಯನ್ನ ಮಾಡಿದ್ದಾನೆ ಕಾಡಿನಲ್ಲಿ ಇದ್ದುಕೊಂಡು. ಹೇಗೆ ಮಾಯಾಮೃಗದಿಂದ ಮಾತೆ ಸೀತೆ ಆಕರ್ಷಣೆಗೊಳಗಾಗಿ ಶ್ರೀರಾಮಚಂದ್ರನನ್ನ ಕಳಿಸಿದಾಗ
ಮಾರೀಚ ಅಲ್ಲಿ ಹಾ ಸೀತೆ ಹಾ ಲಕ್ಷ್ಮಣ ಅಂತ ಹೇಳ್ಕೊಂಡು ಅವನು ಇದು ಮಾಡಿದಾಗ, ಮೋಸ ಮಾಡಿದಾಗ ಸೀತೆ ಹೇಳ್ತಾಳೆ ಇಲ್ಲ ಶ್ರೀರಾಮಚಂದ್ರನಿಗೆ ಏನು ಅಪಾಯದಲ್ಲಿದ್ದಾನೆ ಅಂತ. ಲಕ್ಷ್ಮಣ ಹೇಳ್ತಾನೆ ಶ್ರೀರಾಮಚಂದ್ರನಿಗೆ ಏನು ಅಪಾಯ? ಸಾವಿರಾರು ರಾಕ್ಷಸರನ್ನ ಒಂದೇ ಕ್ಷಣದಲ್ಲಿ ಕೊಂದವರವರು, ನೀವು ತಾಳ್ಮೆಯಿಂದೇರಿ, ಏನು ಅಪಾಯ ಇಲ್ಲ. ಆವಾಗ ಮಾತೆ ಸೀತೆ ಒಂದು ಕಟು ಶಬ್ದವನ್ನ ಮಾಡ್ತಾಳೆ. ಏನ್ ನಿನ್ನ ಉದ್ದೇಶ? ನೀನಿಲ್ಲಿ ನನ್ನ ಜೊತೆ ಇದ್ಕೊಂಡು ಏನ್ ಮಾಡ್ಬೇಕಂತ ಇದೆಯಾ? ಶ್ರೀರಾಮಚಂದ್ರ ಕಷ್ಟದಲ್ಲಿರುವಾಗ ಹೋಗದಿರುವ ನೀನು ನನ್ನ ಜೊತೆ ಇದ್ಕೊಂಡು ನಿನ್ನದು ಏನೋ ಕೆಟ್ಟ ಉದ್ದೇಶ ಇದೆ ನಿನ್ನ ಮನಸ್ಸಿನಲ್ಲಿ ಅಂತ. ಲಕ್ಷ್ಮಣನಿಗೆ ತಡೆಯಲಾಗದ ನೋವು ಉಂಟಾಗುತ್ತೆ ಅದನ್ನ ಕೇಳಿ. ಮಾತೆಯ ಸ್ಥಾನ ಯಾವತ್ತಿದ್ರು ಕಾಲನ್ನ ಬಿಟ್ಟು ಮತ್ತೆ ಏನನ್ನ ನಾನು ನೋಡ್ಲಿಲ್ಲ, ಮಾತೆ ಸೀತೆಯ ಪಾದವನ್ನ ಬಿಟ್ಟು ಅಂತ ಬಹಳ ನೋವಾಗುತ್ತೆ ಅವನಿಗೆ. ಸೊ ಆಗ ಅವನೇನ್ ಹೇಳ್ತಾನೆ, ಅವನು ಮಾತೆಯಲ್ಲಿ ಪ್ರಾರ್ಥನೆ ಮಾಡಿ ನಾನು ಲಕ್ಷ್ಮಣ ರೇಖೆಯನ್ನ ಹಾಕಿ ಹೋಗ್ತೀನಿ, ಇದನ್ನ ದಾಟಿ ನೀವು ಹೋಗ್ಬಾರ್ದು ಅಂತ ಹೇಳಿ ಹೋಗ್ತಾನೆ ಅಲ್ವಾ. ಅಲ್ಲಿ ಹೋದಾಗ ಶ್ರೀರಾಮಚಂದ್ರ ಹೇಳ್ತಾನೆ ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ. ಆಮೇಲೆ ಅವರಿಬ್ರು ಮರಳಿ ಬಂದಾಗ ಅಲ್ಲಿ ಸೀತೆ ಇರಲ್ಲ. ಇದನ್ನ ನೋಡಿ ಲಕ್ಷ್ಮಣನ ಮೇಲೆ ಶ್ರೀರಾಮಚಂದ್ರ ಬಹಳ ಕ್ರೋಧಿತರಾಗ್ತಾರೆ. ಸೊ ನಿಮ್ಗೆ ನಾನು ಏನ್ ಹೇಳಿದೆ, ಯಾವುದೇ ಕಾರಣಕ್ಕೂ ಮಾತೆ ಸೀತೆಯನ್ನ ಬಿಟ್ಟು ಬರಬಾರ್ದು ಅಂತ ಹೇಳಿದೆ ಅಲ್ವಾ. ಶ್ರೀರಾಮಚಂದ್ರ ಕಟುನುಡಿಗಳನ್ನ ನುಡಿತಾರಲ್ಲ ಲಕ್ಷ್ಮಣನಿಗೆ. ಆ ಕಡೆ ಮಾತೆ ಸೀತೆ ಕಟುನುಡಿಯನ್ನ ನುಡಿದ್ರು, ಈ ಕಡೆ ಶ್ರೀರಾಮಚಂದ್ರ. ನಮ್ಮಂಥವ್ರು ಏನಾದ್ರೂ ಆ ಸ್ಥಳದಲ್ಲಿದ್ರೆ ನೀವು ಸಾಕು, ನಿಮ್ಮ ಸಹವಾಸವು ಸಾಕು, ನನ್ಗೆ ಏನು ಬೇಡ, ಸಾಕು ನಾನು ಹೊರಟೋಗ್ಬಿಡ್ತೀನಿ ಅಂತ. ಆದ್ರೆ ಶ್ರೀರಾಮಚಂದ್ರ ಬಹಳ ನೋವಾಗುತ್ತೆ, ನಾನು ಎಷ್ಟೊಂದು ಪ್ರೀತಿಸಿದವರು ಈಗ ನನಗೆ ಈ ತರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ನಮಗೆ ಕೂಡ ನಮ್ಮ ಜೀವನದಲ್ಲಿ ಪ್ರೀತಿಸಿದವರು ಏನಾದರೂ ಕಟು ಶಬ್ದಗಳನ್ನ ನುಡಿದಾಗ ನಾವು ಮಾಡಬೇಕಾಗಿರುವಂಥದ್ದೇನು, ಪ್ರೆಸ್ ದ ಪಾಸ್ ಬಟನ್. ನಾವು ಒಂದು ಕ್ಷಣ ಪಾಸ್ ಬಟನ್ ಅನ್ನ ಪ್ರೆಸ್ ಮಾಡಿ ಯೋಚನೆ ಮಾಡಬೇಕು. ಆವಾಗ 30 ವರ್ಷದ ಪ್ರೀತಿ 30 ಸೆಕೆಂಡ್ ಅಲ್ಲಿ ಹಾಳು ಮಾಡಬಹುದು ನಾವು, ಪ್ರತಿಕ್ರಿಯೆಯನ್ನ ನೀಡಿ ಅಲ್ವಾ, ನಾವು ಅದಕ್ಕೆ ರಿಯಾಕ್ಟ್ ಮಾಡಿ. ಆದ್ರೆ ಲಕ್ಷ್ಮಣ ತುಂಬಾ ವಿವೇಚನೆಯಿಂದ ಯೋಚಿಸಿದ, ರಾಮ ಕಲಿಸಿದ ಬುದ್ಧಿಯಿಂದ ಅವನು ಯೋಚನೆ ಮಾಡಿದ. ಏನಂತ, ನಿಜವಾಗ್ಲೂ ಮಾತೆ ಸೀತೆ ಆ ಥರ ಅವಳು ನುಡಿದ್ಲ, ಅಥವಾ ರಾಮನ ಮೇಲಿನ ಪ್ರೀತಿಯಿಂದ ಅವಳ ಬಾಯಿಯಿಂದ ಆ ಮಾತು ಬಂತ? ರಾಮನ ಮೇಲಿನ ಪ್ರೀತಿಯಿಂದ ಅವಳು ಹಾಗೆ ನುಡಿದಳು ಸೀತೆ. ನಿಜವಾಗ್ಲೂ ಶ್ರೀರಾಮಚಂದ್ರ ನನ್ನ ಮೇಲೆ ಕ್ರೋಧದಿಂದ ಈ ತರ ಮಾತಾಡಿದ್ರ? ಇಲ್ಲ, ಸೀತೆಯ ಮೇಲಿನ ಪ್ರೀತಿಯಿಂದ ಅವರ ಬಾಯಲ್ಲಿ ಈ ನುಡಿ ಬಂತು. ಆದ್ರಿಂದ ನಾನು ಅವರು ನನಗೆ ತೋರಿಸಿದ ಮಾತಾಪಿತರ ಪ್ರೀತಿಯನ್ನ ನೆನಪಿನಲ್ಲಿ ಇಟ್ಕೊಂಡು ಇದೆಲ್ಲವನ್ನ ಮರೆತು ಬಿಡ್ತೀನಿ, ಏನು ಹೇಳಿದಾರೋ ಅದನ್ನ ಮರೆತು ಬಿಡ್ತೀನಿ, ನಾನು ಶ್ರೀರಾಮನ ಜೊತೆ ಮುಂದುವರಿಯುತ್ತೀನಿ. ಸೊ ಇದನ್ನ ನಾವು ಯಾವಾಗಲೂ ತಿಳ್ಕೊಂಡಿರ್ಬೇಕು. ಈಗ ಸಾಮಾನ್ಯವಾಗಿ ನಮಗೆ ಪ್ರೀತಿ ಪಾತ್ರ ಆದವರು ಇದ್ದಕ್ಕಿದ್ದಾಗೆ ನಮಗೆ ಬೈದಾಗ ನಮ್ಗೆ ಸಿಟ್ಟು ಬರುತ್ತೆ, ಒಂದು ಕ್ಷಣದಲ್ಲಿ ನಾವು ಸಂಬಂಧವನ್ನ ಹಾಳು ಮಾಡಿಬಿಡ್ಬೋದು. ಆದ್ರೆ ಯೋಚನೆ ಮಾಡ್ಬೇಕು ನಾವು ಯಾವ ಪರಿಸ್ಥಿತಿಯಲ್ಲಿ ಅವರು ಆ ಥರ ಮಾತಾಡಿದ್ದಾರೆ, ಅದರ ಉದ್ದೇಶ ಅದು ನಿಜವಾಗ್ಲೂ ಹಾಗೆ ಇರಲಿಲ್ಲ ಅನ್ನುವಂಥ ಅಲ್ವಾ. ಇನ್ನು ಭರತನ ಕಥೆ. ಸೊ ಭರತ ಶ್ರೀರಾಮಚಂದ್ರನನ್ನ ನೋಡೋದಿಕ್ಕೆ ಬಂದಾಗ, ಅಂದ್ರೆ ಕಾಡಿಗೆ, ಅಂದ್ರೆ ಎಲ್ಲರನ್ನ ಕರ್ಕೊಂಡು ಬಂದು ವಾಪಸ್ ಶ್ರೀರಾಮಚಂದ್ರನ ಕರ್ಕೊಂಡು ಹೋಗೋಣ, ನಾನು ಕಾಡಿಗೆ ಹೋಗ್ತೀನಿ, ಅವನ ಬದಲಿಗೆ ಶ್ರೀರಾಮಚಂದ್ರನನ್ನ ಮರಳಿ ಕರ್ಕೊಂಡು ಹೋಗೋಣ ಅಂತ ಸೇನೆಯನ್ನ ಕಟ್ಕೊಂಡು ಬಂದಾಗ ಶ್ರೀರಾಮಚಂದ್ರನ ಕಾವಿ ಬಟ್ಟೆಯನ್ನ ನೋಡಿ ಭರತನಿಗೆ ಬಹಳ ನೋವಾಗುತ್ತೆ. ಪಟ್ಟಾಭಿಷೇಕ ಆಗಿ ರಾಜನ ಇದರಲ್ಲಿ ವೇಷದಲ್ಲಿ ಇರಬೇಕಾದವನು ಜಟೆಯನ್ನ ಹಾಕಿ ಕಾವಿ ಬಟ್ಟೆಯನ್ನ ಧರಿಸಿದನಲ್ಲ ಅಂತ. ಆಮೇಲೆ ಭರತ ಮೂರ್ಛೆ ತಪ್ಪಿ ಬೀಳುವಾಗ ಶ್ರೀರಾಮಚಂದ್ರನ ತೊಡೆಯ ಮೇಲೆ ಅವನ ಕಾಲಿಟ್ಟು ಮಲಗಿಸಿದಾಗ ಶ್ರೀರಾಮಚಂದ್ರ ನೋಡ್ತಾನೆ, ಭರತ ಕೂಡ ಅದೇ ತರ ತಲೆಯಲ್ಲಿ ಜಟೆಯನ್ನ ಕಟ್ಟಿದ್ದಾನೆ ಶ್ರೀರಾಮಚಂದ್ರನ ತರ, ಸನ್ಯಾಸಿಯಾಗಿ ವೇಷವನ್ನ ಅವನು ಇದು ಮಾಡಿದ್ದಾನೆ. ಭರತ ಹೇಳ್ತಾನೆ, ಇಲ್ಲ ನಾನು ಹೋಗಲ್ಲ ಮರಳಿ, ನೀವು ಹೋಗಿ, ನಾನು ವನವಾಸವನ್ನ ಮಾಡ್ತೀನಿ ಅಂತ ಹೇಳಿದಾಗ ಶ್ರೀರಾಮಚಂದ್ರ ಹೇಳ್ತಾರೆ, ನೀನು ನನ್ನನ್ನ ಪ್ರೀತಿಸುದಂತಿದ್ರೆ ನನ್ನ ಸಲಹೆಯನ್ನ ಅನುಸರಿಸುವುದರಲ್ಲಿ ತೋರಿಸು, ನನ್ನ ಇನ್ಸ್ಟ್ರಕ್ಷನ್ಸ್ ಅನ್ನ ನೀನು ಅನುಸರಿಸಿದ್ರೆ ಅದೇ ನಿಜವಾದ ಪ್ರೀತಿ. ತುಂಬಾ ಜನ ಹೇಳ್ತಾರೆ ನಾವು ಭಗವಂತನನ್ನ ಪ್ರೀತಿಸ್ತೀವಿ, ಭಕ್ತಿ ಮಾಡ್ತೀವಿ ಅಂತ. ಆದ್ರೆ ಭಗವಂತನ ಸಲಹೆಯನ್ನ ನಾವು ಅನುಸರಿಸ್ತಾ ಇದ್ದೀವಾ? ಇಲ್ಲ. ಭಗವಂತನ ಸಲಹೆ ನಮ್ಗೆ ಎಲ್ಲಿ ಗೊತ್ತಾಗುತ್ತೆ? ಭಗವದ್ಗೀತೆಯ ಮೂಲಕ. ಎಷ್ಟು ಜನ ನಿಮ್ಮಲ್ಲಿ ಭಗವದ್ಗೀತೆಯನ್ನ ಓದಿದ್ದೀರಿ? ಹ್ಯಾಂಡ್ ರೈಸ್ ಮಾಡಿ ನೋಡಿ. ಕೆಲವು ಜನ. ನೀವೆಲ್ಲರೂ ಭಗವಂತನನ್ನ ಪ್ರೀತಿಸ್ತೀರಲ್ವಾ? ಪ್ರೀತಿಸದಂತಿದ್ರೆ ಭಗವಂತ ಹೇಳ್ತಾರೆ, ನನ್ನ ಇನ್ಸ್ಟ್ರಕ್ಷನ್ಸ್ ಅನ್ನ ಅನುಸರಿಸೋದ್ರಲ್ಲಿ ತೋರಿಸಿ ಅಂತ. ಈಗ ತಂದೆಗೆ ಮಗ ಹೋಗಿ ಹೇಳ್ತಾನೆ, ಅಪ್ಪ ನಾನು ನಿನ್ನನ್ನ ಪ್ರೀತಿಸ್ತೀನಿ. ಆಯ್ತು ಮಗನೇ, ನಾನೊಂದು ಕೆಲಸ ಹೇಳ್ತೀನಿ, ಹೋಗಿ ಮಾಡಿ ಬಾ. ಅದೆಲ್ಲ ನಾನು ಮಾಡಲ್ಲ, ನಾನು ನಿನ್ನನ್ನ ಪ್ರೀತಿಸ್ತೀನಿ ಅಷ್ಟೇ. ಇದನ್ನ ಮಾಡು ಅಂದ್ರೆ ಅದೆಲ್ಲ ನಾನು ಮಾಡಲ್ಲ, ನೀನು ಇದ್ದಿಂತ ನನಗೆ ಗೊತ್ತು, ನಿನ್ನನ್ನ ಪ್ರೀತಿಸ್ತೀನಿ ಅಷ್ಟೇ, ನೀನು ಹೇಳಿದ ಯಾವ ಮಾತು ಕೇಳಲ್ಲ ಅಂದ್ರೆ ಅದೆಲ್ಲಿ ಪ್ರೀತಿ ಆಗುತ್ತೆ ಅಲ್ವಾ. ಅದೇ ತರ ಯಾರು ಭಗವಂತನನ್ನ ಪ್ರೀತಿಸ್ತಾರೋ ಅವರು ಭಗವಂತನ ಇನ್ಸ್ಟ್ರಕ್ಷನ್ಸ್ ಅನ್ನ ಅನುಸರಿಸುತ್ತಾರೆ. ಸೊ ನಮ್ಮಲ್ಲಿ ತುಂಬಾ ಜನರಿಗೆ ಧರ್ಮ ಉಳಿಯಬೇಕು ಅನ್ನುವಂಥ ಇಚ್ಛೆ ಇದೆ, ಹಿಂದೂ ಧರ್ಮ ಉಳಿಯಬೇಕಂತೆಲ್ಲ ಮಾತಾಡ್ತಾರೆ. ಬಟ್ ಧರ್ಮಗ್ರಂಥವನ್ನ ಓದೋದಕ್ಕೆ ಯಾರು ರೆಡಿ ಇಲ್ಲ. ಧರ್ಮಗ್ರಂಥವನ್ನ ಓದೋದು ಹೇಗೆ ಧರ್ಮ ಉಳಿಯೋದು? ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳದೆ ಧರ್ಮ ಉಳಿಯೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಎಲ್ಲಿಯವರೆಗೆ ನಾವು ಧರ್ಮ ಗ್ರಂಥವನ್ನ ಅದಕ್ಕೆ ಗೌರವ ಕೊಟ್ಟು ನಾವು ಅದನ್ನ ಮನೆಯಲ್ಲಿಟ್ಟು ಪೂಜಿಸಿ ಅದನ್ನ ಅರ್ಥ ಮಾಡಿಕೊಳ್ಳೋದಿಲ್ವೋ ಅಲ್ಲಿಯವರೆಗೆ ನಮ್ಮ ಧರ್ಮ ಉಳಿಯಲ್ಲ. ಇದೇ ತರ ದಬ್ಬಾಳಿಕೆಗಳು, ದೌರ್ಜನ್ಯ ನಡೀತಾ ಇರುತ್ತೆ ನಮ್ಮ ಧರ್ಮದ ಮೇಲೆ ಅಲ್ವಾ.
ಸೊ ನಮ್ಮ ಆಧ್ಯಾತ್ಮಿಕವಾಗಿ ನಮಗೆ ಕೊಡಲಿ ಏಟನ್ನು ಅವರು ಹಾಕಿದ್ದಾರೆ ನಮ್ಮ ಧರ್ಮದ ಬಗ್ಗೆ, ನಮ್ಮ ಆಧ್ಯಾತ್ಮಿಕ ಗ್ರಂಥಗಳ ಬಗ್ಗೆ. ನೀವು ನೋಡಿರ್ಬೋದು, ಒಬ್ಬ ಮುಸ್ಲಿಂ ನಿಮ್ಗೆ ನೋಡೋದಕ್ಕೆ ಸಿಗಲ್ಲ ಬೈಬಲ್ ಕುರಾನನ್ನ ಓದದಿರೋ, ಕ್ರಿಶ್ಚಿಯನ್ಸ್ ಕೂಡ ನಿಮ್ಗೆ ನೋಡೋದಕ್ಕೆ ಸಿಗಲ್ಲ ಬೈಬಲ್ ಅನ್ನ ಓದದಿರೋ. ಎಷ್ಟು ಜನ ಇದ್ದಾರೆ ಭಗವದ್ಗೀತೆನ ಓದಿದ ಹಿಂದೂಗಳು? ಮತ್ತೆ ಯಾಕೆ ಧರ್ಮ ಮತ್ತೆ ಉಳಿಬೇಕಂತ ಹೇಗೆ ಮಾತಾಡೋದು? ಧರ್ಮ ಉಳಿಬೇಕಂತಿದ್ರೆ ಧರ್ಮ ಗ್ರಂಥವನ್ನ ಓದಬೇಕು. ಅದರಲ್ಲಿ ಅದು ನಮಗೆ ಇರುವಂತ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್, ನಮ್ಮ ಜೀವನಕ್ಕೆ ಇರುವಂತ ಕೈಪಿಡಿ. ಅದನ್ನ ಕಡೆಗಣಿಸಿ ನಾವು ಹೇಗೆ ಸುಖ ಶಾಂತಿಯಿಂದ ಇರೋದಕ್ಕೆ ಸಾಧ್ಯ? ಧರ್ಮ ಗ್ರಂಥಗಳು ನಮಗೆ ನಿರ್ಬಂಧನೆಗಳಲ್ಲ, ಅದು ರಕ್ಷಣೆ, ಪ್ರೊಟೆಕ್ಷನ್. ಅದು ನಮಗೆ ರಿಸ್ಟ್ರಿಕ್ಷನ್ ಅಲ್ಲ. ಹೇಗೆ ತಾಯಿ ಮಗುವಿಗೆ ಹೇಳ್ತಾಳೆ, ನೀನು ಈ ಕಾಂಪೌಂಡ್ ಒಳಗಡೆ ಆಟ ಆಡ್ಬೇಕು, ಇಲ್ಲಿಂದ ಹೊರಗಡೆ ಹೋಗ್ಬಾರ್ದು, ಹೊರಗಡೆ ರೋಡ್ ಇದೆ, ನೀನು ಹೋಗ್ಬಾರ್ದು ಅಂದ್ರೆ ಮಗು ಹೇಳ್ತಿಲ್ಲ ನಾನು ಹೋಗ್ತೀನಿ ಹೊರಗಡೆ. ತಾಯಿ ಹೇಳ್ತಾಳೆ ಇಲ್ಲ, ಇಲ್ಲೇ ಆಡ್ಬೇಕು ನೀನು. ಮಗುವಿಗೆ ಅದು ನಿರ್ಬಂಧನೆ ಅಂತ ಅನಿಸ್ಬೋದು ಆ ಸಂದರ್ಭದಲ್ಲಿ, ಆದರೆ ಮಗು ರೋಡಿಗೆ ಹೋದ್ರೆ ಏನಾಗುತ್ತೆ? ಅನಾಹುತ ಅಲ್ವಾ? ಅದೇ ತರ ಧರ್ಮ ಗ್ರಂಥಗಳು ನಾವು ಸುಖ ಶಾಂತಿ ನೆಮ್ಮದಿಯಿಂದ ಬಾಳೋದಕ್ಕೋಸ್ಕರ ಭಗವಂತ ಕೊಟ್ಟಿರುವಂಥದ್ದು. ಅದನ್ನ ನಾವು ದೂರ ಇಟ್ಟು ನಾವು ಸುಖದಿಂದ ಇರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ರಾಮರಾಜ್ಯ ಬೇಕು, ಬಟ್ ರಾಮ ಬೇಡ, ರಾಮರಾಜ್ಯ ಬೇಕಂದ್ರೆ ಹೇಗೆ ಅಲ್ವಾ? ರಾಮನನ್ನ ದೂರ ಇಟ್ಟು ರಾಮರಾಜ್ಯವಾಗೋದಕ್ಕೆ ಸಾಧ್ಯವೇ ಇಲ್ಲ. ಭಕ್ತಿ ಅನ್ನುವಂಥದ್ದು ಬಹಳ ಮುಖ್ಯ. ಇನ್ನು ಭರತ ಹೇಗೆ ಈ ತರ ಅವನು ತನ್ನ ಅಣ್ಣನ ಸಲಹೆಯನ್ನ ಅವನು ಅನುಸರಿಸಿ ಪಾದುಕೆಯನ್ನ ತಗೊಂಡು ಅವನು ಸಿಂಹಾಸನದ ಮೇಲೆ ಕುಳಿತಾಗ ಪಾದುಕೆಗೆ ಬೇಸರ ಆಗುತ್ತದೆ. ಶ್ರೀರಾಮಚಂದ್ರನ ಪಾದ ಸ್ಪರ್ಶ ಆಗ್ತಾ ಇತ್ತು, ನನ್ನನ್ನು ಹೋಗಿ ನೀನು ಸಿಂಹಾಸನದ ಮೇಲೆ ಕೂರಿಸಿದ್ಯಲ್ಲ. ಹೀಗೆ ಭರತನಿಗೆ, ಆದ್ರೆ ಭರತನ ಎಲ್ಲರೂ ತಪ್ಪಾಗಿ ಅರಿತುಕೊಂಡ್ರು, ಎಲ್ಲರೂ ನಿಂದನೆ ಮಾಡ್ತಾರೆ ಭರತನಿಗೆ. ತಾಯಿ ಮಗ ಸೇರಿ ಬಹಳ ಕುತಂತ್ರ ಮಾಡಿ ಶ್ರೀರಾಮಚಂದ್ರನನ್ನ ಕಾಡಿಗೆ ಓಡಿಸಿದ್ರು, ಈಗ ಈ ತರ ಅಂತ. ಆದ್ರೆ ಭರತ ಯಾರಿಗೂ ಪ್ರತಿಕ್ರಿಯೆಯನ್ನ ನೀಡಲಿಲ್ಲ, ನಿಂದಿಸಿದವರನ್ನ ಪ್ರೀತಿಸಿದ್ರು. ಹೀಗೆ ಹೇಳಲಾಗುತ್ತೆ, ರಾಮರಾಜ್ಯಕ್ಕಿಂತ ಭರತ ಆಳ್ತಾ ಇರುವಾಗ ಇನ್ನಷ್ಟು ಚೆನ್ನಾಗಿತ್ತು ಅಂತ. ಅಷ್ಟು ಸಮೃದ್ಧಿ, ಅಷ್ಟೊಂದು ಪ್ರತಿಯೊಬ್ಬರನ್ನ ತನ್ನ ಮಕ್ಕಳ ತರ ನಾನೆಲ್ಲ ಆಳ್ತಾ ಇರುವಂಥದ್ದು ಶ್ರೀರಾಮಚಂದ್ರ. ಯಾರಿಗಾದ್ರೂ ಸ್ವಲ್ಪ ದುಃಖ ಆದ್ರೆ ಶ್ರೀರಾಮಚಂದ್ರನಿಗೆ ದುಃಖ ಆಗುತ್ತೆ, ಇದು ನನ್ನ ಕರ್ತವ್ಯ ಅಂದ್ಕೊಂಡು ಭರತ ಯಾವ ತರ ಆಳ್ವಿಕೆಯನ್ನ ಮಾಡಿದ್ರು, ತನ್ನ ನಿಂದಿಸಿದವರನ್ನ ಪ್ರೀತಿಸಿದ್ರು, ಯಾರಿಗೂ ಯಾವುದೇ ಇದನ್ನ ಕೊಡೋದಕ್ಕೆ ಹೋಗ್ಲಿಲ್ಲ. ಇನ್ನು ಶ್ರೀರಾಮಚಂದ್ರ ನೆಲದ ಮೇಲೆ ಮಲಗ್ತಾ ಇದ್ದಾರೆ. ನಾನು ನೆಲದ ಮೇಲೆ ಹೇಗೆ ಮಲಗಲಿ? ನಾನು ಗುಹೆ ಒಳಗಡೆ ಹೋಗಿ ಗುಹೆಯಲ್ಲಿ ಮಲಗ್ತೀನಿ. ನಂದಿ ಗ್ರಾಮದಲ್ಲಿ ಅಯೋಧ್ಯೆಯಲ್ಲಿ ಆ ಗುಹೆ ಇದೆ. ಭರತ 14 ವರ್ಷಗಳ ಕಾಲ ಮಲಗಿರುವಂತ ಜಾಗ. ಲಕ್ಷ್ಮಣ ಕಾಡಿನಲ್ಲಿ ನಿದ್ದೆ ಮಾಡಲಿಲ್ಲ, ಭರತ ನಾಡಿನಲ್ಲಿ ನಿದ್ದೆ ಮಾಡಲಿಲ್ಲ 14 ವರ್ಷ. ಇಬ್ಬರದು ಕೂಡ ಎಂತಹ ತ್ಯಾಗ ಮನೋಭಾವ ನಾವು ನೋಡ್ಬೋದು. 14 ವರ್ಷಗಳು ಕಳೆದು ಒಂದು ದಿವಸ ಲೇಟ್ ಆದರೂ ನಾನು ನನ್ನ ಪ್ರಾಣವನ್ನ ಉಳಿಸಿಕೊಳ್ಳುವುದಿಲ್ಲ ಅಂತ ಭರತ ಹೇಳ್ತಾನೆ. ಸ್ವಲ್ಪ ತಡವಾದಾಗ ಭರತ ತನ್ನ ದೇಹವನ್ನ ತ್ಯಜಿಸಲು ಹೋದಾಗ ಹನುಮಾನ್ ಮೊದಲಿಗೆ ಬರ್ತಾರೆ. ಅದಾದ್ಮೇಲೆ ಹೇಗೆ ಅಂದ್ರೆ ಸ್ವಲ್ಪನಾದ್ರೂ ಭರತನಲ್ಲಿ ಇಚ್ಛೆ ಇದ್ರೆ ಅವನು ರಾಜ್ಯನಾಗಿ ಮುಂದುವರಿಯೋದಕ್ಕೆ ನಾನು ಬಿಟ್ಟು ಕೊಡ್ತೀನಿ ಅಂತ ಶ್ರೀರಾಮಚಂದ್ರ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಮಾಡ್ತಾರೆ ಬರೋದಕ್ಕೆ. ಆದ್ರೆ ಹನುಮಾನ್ ಬಂದು ನೋಡ್ತಾನೆ, ಇಲ್ಲ ಭರತ ದೇಹ ತ್ಯಾಗ ಮಾಡೋದಕ್ಕೆ ಮುಂದಾಗಿದ್ದಾನೆ ಅಂತ. ಆವಾಗ ಶ್ರೀರಾಮಚಂದ್ರ ಬಂದು ಆಲಿಂಗಿಸುವಂಥದ್ದು ರಾಮ್ ಭರತ್ ಮಿಲಾಪ್ ಅಂತ ಅಲ್ಲಿದೆ ನಂದಿ ಗ್ರಾಮದಲ್ಲಿ. ಬಹಳ ಒಂದು ಸುಂದರವಾದಂಥ ಸ್ಥಳ. ನಮಗೆ ಆ ಸ್ಥಳದಲ್ಲಿ ನಾವು ಅಲ್ಲಿ ವಿಸಿಟ್ ಮಾಡಿದಾಗ ಒಂದು ದಿವ್ಯ ಅನುಭವ ಆಯಿತು. ಭರತನ ತಪಸ್ಸು ಆ ಜಾಗದಲ್ಲಿ ಇದೆ ಹೇಗೆ ಅನ್ನುವಂಥ. ಇನ್ನು ಸೌಮಿತ್ರಿ ಹೇಗೆ ಅವಳು ಕೈಕೇಯಿಗೆ ಬೈತಾಳೆ, ಅದಾದ್ಮೇಲೆ ಕೌಶಲ್ಯಗಳಿಗೆ ಬಹಳ ಸಹಾಯವನ್ನ ಮಾಡ್ತಾಳೆ. ಅದಾದ್ಮೇಲೆ ಹೇಗೆ ಲಕ್ಷ್ಮಣನನ್ನ ಇಂದ್ರಜಿತ್ ಮಾಡಿ ಲಕ್ಷ್ಮಣ ಮೂರ್ಛೆ ತಪ್ಪಿ ಬಿದ್ದಾಗ ಸಂಜೀವಿನಿ ಪರ್ವತವನ್ನ ಹನುಮಾನ್ ತಗೊಂಡು ಬರ್ತಾ ಇದ್ದಾಗ ಭರತ ಬಾಣವನ್ನ ಬಿಡ್ತಾನೆ ಅಯೋಧ್ಯೆಯಲ್ಲಿ ಮಾಡ್ತಾ ಇರುವಾಗಲ್ವಾ. ಹನುಮಾನ್ ಕೆಳಗಡೆ ಬಂದಾಗ ಗೊತ್ತಾಗುತ್ತೆ ಸೌಮಿತ್ರಿಗೆ ಲಕ್ಷ್ಮಣ ಬಹಳ ಅಪಾಯದ ಸ್ಥಿತಿಯಲ್ಲಿದ್ದಾನೆ ಅಂತ. ಬೇರೆಯವರಾಗಿದ್ರೆ ಹೇಳ್ತಾ ಇದ್ರು ಶ್ರೀರಾಮನ ಜೊತೆ ಕಳಿಸಿ ನನ್ನ ಮಗನನ್ನ ನಾನು ಕಳೆದುಕೊಂಡೆ ಅಂತ. ಅವಳೇನು ಹೇಳ್ತಾಳಂದ್ರೆ ಲಕ್ಷ್ಮಣನಿಗೆ ಏನಾದ್ರೂ ಆದ್ರೆ ನನ್ನ 2ನೇ ಮಗ ಶತ್ರುಘ್ನನನ್ನ ಕಳಿಸ್ತೀನಿ, ನೋ ಪ್ರಾಬ್ಲಮ್, ಶ್ರೀರಾಮನ ಸೇವೆಗೋಸ್ಕರ ಅಂತ ಅವಳು ಹೇಳ್ತಾಳೆ. ನೋಡಿ ಎಂತಹ ಮಹಾತಾಯಿ ಅವಳು. ಜೀವನವಿರುವುದೇ ಭಗವಂತನ ಸೇವೆಗೆ ಅನ್ನೋದನ್ನ ತಿಳಿದವರು ಅವರು. ಪ್ರತಿಯೊಬ್ಬರಲ್ಲೂ ತ್ಯಾಗ ಮನೋಭಾವ, ಪ್ರತಿಯೊಬ್ಬರಲ್ಲಿ ಕೂಡ. ಸೊ ತ್ಯಾಗದ ಇದು ಹೇಗೆ ಪರೋಪಕಾರ್ಥಂ ಇದಂ ಶರೀರಂ ಅನ್ನೋದನ್ನ ಎಲ್ಲರೂ ನಡೆದು ತೋರಿಸಿದ್ರು. ಇನ್ನು ಜಟಾಯುವಿನ ವಿಷಯ ನಾವು ಹೇಳಿದ್ದೇವೆ. ಹೇಗೆ ಅವನು ಸೋತು ಗೆದ್ದ. ಶ್ರೀರಾಮಚಂದ್ರನ ಕೈಯಿಂದ ಅವನು ಶ್ರೀರಾಮಚಂದ್ರ ರಾವಣನಿಂದ ಹತನಾದ. ರಾವಣನ ಕೈಯಿಂದ ಹತನಾಗಿ ಶ್ರೀರಾಮಚಂದ್ರನಿಂದ ಅವನು ಮೋಕ್ಷವನ್ನು ಪಡೆದ. ಮಾರೀಚ ರಾಮನ ಕೈಯಿಂದ ಹತನಾದ, ಬಟ್ ಅವನು ರಾವಣನ ಸೇವೆಯನ್ನ ಅವನು ಮಾಡಿದ. ಅದರಿಂದ ಇಲ್ಲಿ ಜಟಾಯು ಹೇಗೆ ಯಾವ ತರ ನಾವಿಲ್ಲಿ ಒಂದು ಪಾಠವನ್ನ ಕಲಿಯುವಂಥದ್ದು ಅಂತ. ಸೊ ಅದಾದ್ಮೇಲೆ ಇಲ್ಲೀಗ ಹೇಗೆ ದುಷ್ಟರ ಸಂಘದಿಂದ ಏನಾಗುತ್ತೆ ಅನ್ನುವಂಥದ್ದು. ಕೈಕೇಯಿ ಬಹಳ ಒಳ್ಳೆಯವಳು. ಶ್ರೀರಾಮಚಂದ್ರನನ್ನ ತನ್ನ ಮಗನಿಗಿಂತ ಹೆಚ್ಚು ಪ್ರೀತಿಸ್ತಾ ಇತ್ತು ಅಲ್ವಾ.
ಮಂಥರೆಯ ಸಂಘದಿಂದ ಕೈಕೇಯಿ ಹೇಗೆ ಬದಲಾದಳು. ನಮ್ಮ ಸಂಘ ಬಹಳ ಮುಖ್ಯ. ನಾವು ಯಾರ ಸಂಘವನ್ನ ಮಾಡ್ತೀವೋ ಅದು ನಮ್ಮ ಮೇಲೆ ಖಂಡಿತ ಪ್ರಭಾವ ಬೀರುತ್ತೆ. ನೋಡಿ, ಭಕ್ತರ ಸಂಘ ಅನ್ನುವಂಥದ್ದು ಶ್ರೀಪಾದ ಶಂಕರಾಚಾರ್ಯರು ಹೇಳ್ತಾರೆ, ಸತ್ಸಂಗತ್ವಂ ನಿಸ್ಸಂಗತ್ವಂ, ನಿಸ್ಸಂಗತ್ವಂ ನಿರ್ಮಲತತ್ವಂ ಜೀವನ್ಮುಕ್ತಿ ಅನ್ನುವಂಥದ್ದು. ಭಕ್ತರ ಸಂಘ ಒಂದಿದ್ರೆ ಸಾಕು, ನಿಮಗೆ ನೀವು ಈ ಜೀವನದಲ್ಲಿ ಮುಕ್ತಿಯನ್ನ ಪಡೆಯಬಹುದು. ಭಗವಂತ ಕೂಡ ಹೇಳ್ತಾರೆ, ನಾಹಂ ತಿಷ್ಠಾಮಿ ವೈಕುಂಠೆ ಯೋಗಿನಾರದೇಶುವ ಯತ್ರ ಗಾಯಂತಿ ಮದ್ಭಕ್ತಃ ತತ್ರ ತಿಷ್ಠಾಮಿ ನಾರದ. ನನ್ನ ಭಕ್ತಾದಿಗಳ ಜೊತೆಗಳು ಎಲ್ಲಿ ನನ್ನ ಬಗ್ಗೆ ಮಾತಾಡ್ತಾ ಇರ್ತಾರೋ, ನನ್ನ ಕೀರ್ತನೆ ಮಾಡ್ತಾರೋ, ಅಲ್ಲಿ ನಾನು 100% ಇದ್ದೀನಿ ಅಂತ ಅಲ್ವಾ. ಆದ್ರಿಂದ ಭಕ್ತರ ಸಂಘ ಅನ್ನುವಂಥದ್ದು ಬಹಳ ಮುಖ್ಯ. ತುಳಸಿದಾಸರು ಹೇಳುತ್ತಾರೆ, ಈ ಕಲಿಯುಗದಲ್ಲಿ ಯಾರು ಅದೃಷ್ಟವಂತರು? ಶ್ರುತಿಧಾರ ಲಕ್ಷ್ಮಿ ಪಾಪಿ ಕೀಬಿ ಗರ್ಹೋಯ್. ಒಳ್ಳೆಯ ಪತ್ನಿ, ಸಂಪತ್ತು, ಒಳ್ಳೆಯ ಮಕ್ಕಳು ಪಾಪಿಗಳ ಮನೆಯಲ್ಲಿ ಇರ್ಬೋದು ಕಲಿಯುಗದಲ್ಲಿ. ಯಾಕಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದ ಪ್ರಕಾರ ಅವರಿಗೆ ಸಿಕ್ಕಿರ್ಬೋದು. ಆದರೆ ಯಾರು ಅದೃಷ್ಟವಂತರು? ಸಂತ ಸಮಾಗಮ ಹರಿಕಥ ತುಳಸಿ ದುರ್ಲಭ ಹೋಯ್. ಈ ಕಲಿಯುಗದಲ್ಲಿ ಯಾರಿಗೆ ಭಕ್ತರ ಸಂಘ ಸಿಗುತ್ತೋ, ಭಗವಂತನ ಬಗ್ಗೆ ಕೇಳುವ ಭಾಗ್ಯ ಸಿಗುತ್ತೋ, ಅವರಷ್ಟು ಅದೃಷ್ಟವಂತರು ಯಾರು ಇಲ್ಲ ಅನ್ನೋದನ್ನ ತುಳಸಿದಾಸರು ಹೇಳ್ತಾರೆ. ಆದ್ರಿಂದ ಇಲ್ಲಿ ಈಗ ಭಕ್ತರ ಸಂಘ ನಮಗೆ ಸಿಕ್ಕಿದೆ, ಬಹಳ ನಾವು ಅಂದ್ರೆ ಅದೃಷ್ಟವಂತರಂತೆ. ಯಾರೇ ಕೃಷ್ಣ ಪ್ರಜ್ಞೆಗೆ ಬರೋರೆಲ್ಲರೂ ಅದೃಷ್ಟವಂತರು ಅಂತ ಹೇಳಲಾಗುತ್ತೆ. ಹೀಗೆ ಮನುಷ್ಯ ಜನ್ಮ ದುರ್ಲಭ. ಇದನ್ನ ಶ್ರೀರಾಮಚಂದ್ರನೇ ಇದನ್ನ ವಿವರಿಸ್ತಾರೆ, ಹೇಗೆ ಯಾವ ತರ ಅನ್ನುವಂಥದ್ದನ್ನ. ಮನುಷ್ಯ ಜನ್ಮ ದುರ್ಲಭ ಅನ್ನುವಂಥದ್ದು ಹೇಗೆ ಹೇಳ್ತಾರೆ, ಬಡೇ ಭಾಗ ಮನುಷ್ಯ ತನ್ ಪಾವಾ ಸುರ ದುರ್ಲಭ ಸಚ ಗ್ರಂಥ ಹಿ ಗಾವಾ ಸಾಧನ ಧಾಮ ಯೋಚ್ಯ ಕರ್ ದ್ವಾರ ಪಾವನ ಜೋಹಿ ಪರಲೋಕ ಸವಾರ. ದುರ್ಲಭ ಮನುಷ್ಯ ಜನ್ಮ ಸಿಗುವಂಥದ್ದು, ಅದರಲ್ಲೂ ಭಾರತದಂಥ ಪುಣ್ಯ ಭೂಮಿಯಲ್ಲಿ ಜನಿಸುವಂಥದ್ದು ಎಂಥ ಒಂದು ಅದೃಷ್ಟ. ದೇವತೆಗಳು ಕೂಡ ಹಾಡ್ತಾರಂತೆ, ಗಾಯಂತಿ ದೇವ ಕಿಲ ಗೀತನಾನಿ ಧನ್ಯಸ್ತು ಹೇ ಭಾರತ ಭೂಮಿ ಭಾಗೆ. ಈ ಭಾರತದಂಥ ಭೂಮಿಯಲ್ಲಿ ಜನಿಸಿರುವವರು ಎಷ್ಟು ಪುಣ್ಯವಂತರು. ಕೇವಲ ಶ್ರವಣ ಕೀರ್ತನೆ ಮಾಡೋದ್ರಿಂದಲೇ ಅವರು ಭಗವದ್ಧಾಮವನ್ನ ಪ್ರವೇಶಿಸಬಲ್ಲರು. ತುಂಬಾ ಸುಲಭವಾದ ವಿಧಾನ. ಸತ್ಯಯುಗದಲ್ಲಿ ಮನಸ್ಸಿನಲ್ಲಿ ಬರುವಂತ ಕೆಟ್ಟ ಯೋಚನೆಗಳಿಗೆ ಪಾಪ ಇರ್ತಾ ಇದೆ, ಕಲಿಯುಗದಲ್ಲಿ ಮನಸ್ಸಿನಲ್ಲಿ ಬರುವಂತ ಒಳ್ಳೆ ಯೋಚನೆಗೆ ಪುಣ್ಯ ಫಲ ಇದೆ. ಹಾಗೂ ಭಗವಂತನ ನಾಮ ಜಪವನ್ನ ಜಪಿಸೋದ್ರಿಂದ ಒಬ್ಬನು ಮುಕ್ತಿಯನ್ನ ಪಡೆಯಬಹುದು. ಕಲವು ದೋಷೆ ನಿಧೆ ರಾಜನ್ ಅಸ್ತಿ ಏಕೋ ಮಹಾನ್ ಗುಣ. ಕಲಿಯುಗ ದೋಷಗಳ ನಿಧಿಯಾಗಿದೆ. ಒಂದೇ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಒಂದು ಆಪ್ಷನ್, ಅಸ್ತಿ ಏಕೋ ಮಹಾನ್ ಗುಣ. ಯಾಕಂದ್ರೆ ಕಲಿಯುಗದವರು ಬಹಳ ದಡ್ಡರು, ಪ್ರಾಯೇಣ ಅಲ್ಪಾಯು ಸಭ್ಯ, ಅವರ ಪ್ರಾಯ ಕೂಡ ಕಡಿಮೆ. ಸುಮಂದ ಮತಿಯು ಮಂದ ಭಾಗ್ಯ ಉಪದ್ರತ. ಬುದ್ಧಿವಂತರು ಅಲ್ಲ, ಕೇಳಿದ್ದು ನೆನಪಲ್ಲಿ ಕೂಡ ಇರಲ್ಲ, ಅವರಿಗೆ ನೆನಪಿನ ಶಕ್ತಿನೂ ಇಲ್ಲ. ಭಾಗ್ಯವಂತರು ಅಲ್ಲ, ಎಲ್ಲೆಡೆ ದೋಷಗಳು, ಎಲ್ಲೆಡೆ ಕೆಟ್ಟವರಾಗೋದಕ್ಕೆ ಬಹಳ ಸುಲಭ ಕಲಿಯುಗದಲ್ಲಿ. ಬೇಕಾದಷ್ಟು ಇದೆ ನಿಮಗೆ ದುಷ್ಟ ಸಂಘ ಸಿಗುತ್ತೆ. ಎಲ್ಲಿ ಹೋದಲ್ಲೆಲ್ಲ ನಿಮ್ಮನ್ನ ಎಳೆಯೋರೆ ಕೆಟ್ಟಪ್ಪನೆ ಅಲ್ವಾ. ಅಂತವರಿಗೆ ಒಂದು ಒಳ್ಳೆ ಗುಣ ಕೊಡೋಣ, ಏನದು? ಅಸ್ತಿ ಏಕೋ ಮಹಾನ್ ಗುಣ. ಯಾಕೆಂದ್ರೆ ಹಲವಾರು ಆಪ್ಷನ್ ಕೊಟ್ರೆ ಆಯ್ಕೆ ಮಾಡೋದಕ್ಕೆ ಬುದ್ಧಿವಂತರಲ್ಲ ಅವರು. ಒಂದೇ ಒಂದು ಗುಣ, ಏನದು? ಕೀರ್ತನಾದ್ ಏವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ರಜೇತ್. ಕೇವಲ ಭಗವಂತನ ನಾಮ ಕೀರ್ತನೆಯನ್ನ ಮಾಡೋದ್ರಿಂದ ಅವರು ಮುಕ್ತಿಯನ್ನ ಪಡೆಯಬಹುದು. ಈ ನಾಮ ಕೀರ್ತನೆಗೆ ಇರುವಂತಹ ಮಹತ್ವ ಏನು? ಸ್ಕಂದ ಪುರಾಣ ಹೇಳುತ್ತೆ, ಗೋಕೋಟಿ ದಾನಂ ಗೃಹಣೇ ಖಗಸ್ಯ ಪ್ರಯಾಗ ಗಂಗೋದಕ ಕಲ್ಪವಾಸಂ ಯಜ್ಞಾಯುತಂ ಸುಮೇರು ಸ್ವರ್ಣದಾನಂ ಗೋವಿಂದ ಕೀರ್ತಿರ್ನ ಸಮಂ ಶತಾಂಶೇ. ಒಬ್ಬನು ಸೂರ್ಯಗ್ರಹಣದ ದಿವಸ ಕೋಟಿ ಹಸುವನ್ನ ದಾನ ಕೊಟ್ಟರೆ ಎಷ್ಟು ಪುಣ್ಯ ಬರುತ್ತೋ, ಪ್ರಯಾಗದಲ್ಲಿ ಅವನು ಒಂದು ಕಲ್ಪಗಳ ಕಾಲ ವಾಸ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ, ಸಾವಿರಾರು ಯಜ್ಞಗಳನ್ನ ಮಾಡಿ ಸುಮೇರು ಪರ್ವತದಷ್ಟು ಚಿನ್ನವನ್ನ ದಾನ ಮಾಡಿದ್ರೆ ಎಷ್ಟು ಅವನಿಗೆ ಫಲ ಬರುತ್ತೋ, ಅದೆಲ್ಲದರಿಂದ ಬರುವ ಫಲ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸೋದ್ರಿಂದ ಬರುವ ಫಲದ 100ನೇ ಒಂದು ಅಂಶ ಕೂಡ ಅಲ್ಲ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೋಟಿ ಅಶ್ವಮೇಧಕ್ಕಿಂತ ಹೆಚ್ಚು ಇದು ಒಂದು ಬಾರಿ ಭಗವಂತನ ನಾಮ ಜಪವನ್ನ ಜಪಿಸುವಂಥದ್ದು. ಇಷ್ಟು ಸುಲಭವಾಗಿ ಕೊಟ್ಟರು ಭಗವಂತ ಹೇಳ್ತಾರೆ, ನಾಮಕಾರಿ ಬಹುದಾ ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ. ಯಾವ ನಿಯಮಗಳಿಲ್ಲ ಇದನ್ನು ಜಪಿಸೋದಕ್ಕೆ. ಯಾರು ಕೂಡ ಜಪಿಸಬಹುದು, ಸ್ನಾನ ಮಾಡದೆ ಜಪಿಸಬಹುದು, ಕಾಲಿಗೆ ಪಾದರಕ್ಷೆ ಹಾಕಿಕೊಂಡು ಜಪಿಸಬಹುದು, ಕೂತ್ಕೊಂಡು ಜಪಿಸಬಹುದು, ನಿಂತ್ಕೊಂಡು ಜಪಿಸಬಹುದು, ಮಲಗಿಕೊಂಡು ಜಪಿಸಬಹುದು. ಏನ್ ಹೇಳ್ತಾರೆ ದಾಸರು? ಮಲಗಿ ಪರಮಾಧರದಿ ಪಾಡಲು ಕುಳಿತು ಕೇಳುವ
ನಲಿದರೆ ಒಲಿವೆ ನಾ ನಿನಗೆಂಬ ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಲಿರನೋ ರಮಾದವನ ಒಲಿಸಲರಿಯದೆ ಪಾಮರರು ಬಳಲುವರು ಜಗದೊಳಗೆ. ಇಷ್ಟು ಸುಲಭವಾದ ಮಾರ್ಗ. ನಾವು ಮಲಗಿಕೊಂಡು ನಾವು ಹೇಳಿದ್ರೆ ಭಗವಂತ ನಮ್ಮ ಪಕ್ಕದಲ್ಲಿ ಕುತ್ಕೊಂಡು ಕೃಷ್ಣ ಅಂದಾಗ ಎಸ್ ಅಂತ ಬಂದು ಕುತ್ಕೊಳ್ತಾರೆ. ಏನು ಅಂತ ನಮ್ಮ ಜೊತೆಯಲ್ಲಿ ನಾವು ಕುತ್ಕೊಂಡು ಹಾಡಿದಾಗ ಬಂದು ನಿಂತ್ಕೊಳ್ತಾರೆ. ನಾವು ನಿಂತ್ಕೊಂಡು ಅವರ ನಾಮವನ್ನು ಜಪಿಸಿದಾಗ ಅವರು ನಲಿತಾರಂತೆ. ಹರಿ ಕುಣಿದಾನಮ್ಮ ಹರಿ ಕುಣಿದಾನೋ ಹರಿ ಕುಣಿದಾನಮ್ಮ ಹರಿ ಕುಣಿದಾನೋ. ಅವರು ಕುಣಿತಾರೆ, ನಾವು ಕುಣಿದ್ರೆ ಅವರು ನಮ್ಮ ಹೃದಯದಲ್ಲಿ ಬಂದು ಪರ್ಮನೆಂಟ್ ಆಗಿ ನೆಲೆಸ್ತಾರೆ. ಅದಕ್ಕೋಸ್ಕರ ಯಾಕೆ ಹರೇ ಕೃಷ್ಣದವರು ಕುಣಿತಾರೆ ಹಾಡಾಡ್ಕೊಂಡು ಅಂತ ಜನರು ಕೇಳ್ಬೋದು. ಇದೇ ಉದ್ದೇಶ. ನಾವು ನೃತ್ಯ ಮಾಡಿದಾಗ ಭಗವಂತ ಒಲಿತಾರೆ. ನಮಗೆ ಮಕ್ಕಳು ನೃತ್ಯ ಮಾಡಿದ್ರೆ ತಂದೆ ತಾಯಿಗೆ ಖುಷಿ ಆಗುತ್ತೆ, ಅದೇ ಥರ ಭಗವಂತನಿಗೆ ಖುಷಿ ಆಗುತ್ತೆ. ಸೊ ಹೀಗೆ ಈ ಕಲಿಯುಗದ ಯುಗಧರ್ಮ ಹರಿನಾಮ ಸಂಕೀರ್ತನೆ ಅನ್ನುವಂಥದ್ದು ಇದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ವಿಷ್ಣು ಸಹಸ್ರನಾಮದ ಕೊನೆಯಲ್ಲಿ ಮಾತೆ ಪಾರ್ವತಿ ಕೇಳ್ತಾಳೆ. ನಿಮ್ಗೆಲ್ರಿಗೂ ಗೊತ್ತೇ ಇದೆ, ನಾನು ಇದನ್ನ ಹೇಳಬೇಕಾಗಿಲ್ಲ. ಏನು ಕೇಳ್ತಾಳೆ ಮಾತೆ ಪಾರ್ವತಿ? ಪಾರ್ವತ್ಯೌವಾಚ ಕೇನೋಪಾಯೇನ ಲಘುನಾಂ ವಿಷ್ಣುರ್ನಾಮ ಸಹಸ್ರಕಂ ಪಠ್ಯತೆ ಪಂಡಿತ ನಿತ್ಯಂ ಶ್ರೋತುಮಿಚ್ಛಾಮ್ಯಹಂ ಪ್ರಭೋ. ಕೇನ ಉಪಾಯೇನ, ಏನಾದರೂ ಸುಲಭವಾದ ಉಪಾಯ ಇದೆಯೇ? ಈ ಭೌತಿಕ ಜಗತ್ತಿನಲ್ಲಿರುವಂಥವರು ನನ್ನ ಮಕ್ಕಳು, ಮಾತೆ ಪಾರ್ವತಿ ಹೇಳುವಂಥದ್ದು. ಈ ಮಕ್ಕಳನ್ನ ಭವಬಂಧನದಿಂದ ಮುಕ್ತಿಗೊಳಿಸುವಂಥ ಜವಾಬ್ದಾರಿ ನನ್ನ ಮೇಲೆ ಇದೆ. ಇದಕ್ಕೆ ಒಂದು ಸುಲಭವಾದ ಉಪಾಯ ಹೇಳಿ ಶಿವನ ಹತ್ರ ಕೇಳುವಂಥದ್ದು. ವಿಷ್ಣು ಸಹಸ್ರನಾಮ ಎಲ್ಲರಿಗೂ ಪಡಿಸೋದಕ್ಕಾಗತ್ತೋ ಇಲ್ವೋ? ಶುಚಿಯಿಂದ ಸ್ಪಷ್ಟವಾಗಿ ಅರ್ಧ ಗಂಟೆ ಕುತ್ಕೊಂಡು ಜಪಿಸೋದಕ್ಕೆ ಆಗುತ್ತೋ ಇಲ್ವೋ ಜನರಿಗೆ ಸ್ಪಷ್ಟವಾಗಿ. ಪಠ್ಯತೆ ಪಂಡಿತೇ ನಿತ್ಯಂ, ಪಂಡಿತರು ಜಪಿಸ್ತಾರೆ. ಇದಕ್ಕಿಂತ ಸುಲಭವಾದ ಉಪಾಯ ಏನಿದೆ? ಆಗ ಶಿವ ಹೇಳ್ತಾರೆ. ಏನ್ ಹೇಳ್ತಾರೆ? ಈಶ್ವರ ಉವಾಚ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೀರಾಮನಾಮವರಾನನ ಓಂ ನಮ ಇತಿ. ಎಸ್, ಒಂದು ಸುಲಭವಾದ ಮಾರ್ಗ ಇದೆ ಪ್ರಿಯೆ ಪಾರ್ವತಿ ಮನೋರಮೆ. ಸುಲಭವಾದ ಮಾರ್ಗ ಇದೆ. ಏನದು? ರಾಮ 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 ಅಂತ ಹೇಳಿದ್ರೆ ಆಯ್ತು. ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಒಂದು ಬಾರಿ ವಿಷ್ಣು ಸಹಸ್ರನಾಮ ಓದುದು ಒಂದೇ, ರಾಮ ರಾಮ ಅಂತ ಹೇಳುದೊಂದೇ. ಯಾವುದು ಈಸಿ? ರಾಮ ರಾಮ ಹೇಳೋದು ಈಸಿ ಅಲ್ವಾ? ಅದಾದ್ಮೇಲೆ ಬ್ರಹ್ಮಾಂಡ ಪುರಾಣ ಹೇಳುತ್ತೆ ಏಕಾವೃತ್ಯತು ಕೃಷ್ಣಸ್ಯ ನಾಮೈಕಂ ತತ್ಪ್ರಯಚ್ಛತಿ ಸಹಸ್ರನಾಮ ಪುಣ್ಯಾನಂ ತ್ರೀರಾವೃತ್ಯತಿ ಯತ್ಫಲಂ. 3 ಬಾರಿ ವಿಷ್ಣು ಸಹಸ್ರನಾಮ ಹೇಳೋದೊಂದೇ, 1 ಬಾರಿ ಕೃಷ್ಣ ಅಂತ ಹೇಳೋದು ಒಂದೇ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಭಾರತೆ ಕೃಷ್ಣಾಯನ ಭಾರದೆ. ನಾಲಿಗೆ ಕೊಟ್ಟಿದ್ದಾರೆ ಭಗವಂತ, ನರಜನ್ಮವನ್ನು ಕೊಟ್ಟಿದ್ದಾರೆ. ಎಷ್ಟೊಂದು ಸುಲಭವಾದ ವಿಧಾನ. ನಾನು ನಾಲಿಗೆಯನ್ನು ಮನೆಯಲ್ಲಿ ಮರೆತು ಬಿಟ್ಟೆ ಅಂತ ಹೇಳುವಾಗಿಲ್ಲ, ಎಲ್ಲಿ ಹೋದಲ್ಲೂ ಜಪಿಸ್ತಾರೆ ಅಲ್ವಾ? ಇಷ್ಟು ಸುಲಭವಾದ ವಿಧಾನ ಕೊಟ್ಟರು ಯಾಕೆ ಜಪಿಸಲ್ಲ? ಚೈತನ್ಯ ಮಹಾಪ್ರಭು ಹೇಳ್ತಾರೆ ದುರ್ದೈವ ಮೆದೃಶಾಮಿಹ ಜನಿನಾನುರಾಗ. ದುರ್ದೈವವೆಂದರೆ ಅವರಿಗೆ ಅದರಲ್ಲಿ ಅನುರಾಗ ಇಲ್ಲ, ಅದೃಷ್ಟ ಇಲ್ಲ. ಸೊ ಕೃಷ್ಣ ಭಕ್ತಿಗೆ ಬರಬೇಕಾದ್ರೂ ಎಷ್ಟೋ ಜನ್ಮಗಳ ಪುಣ್ಯ ಬೇಕು. ಈ ಶಾಂತ ಅಂತಗತಂ ಪಾಪಂ ಜನಾನಾಂ ಪುಣ್ಯ ಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವತ. ಭಗವಂತ ಹೇಳ್ತಾರೆ ಕೃಷ್ಣ ಭಕ್ತಿಗೆ ಬರಬೇಕಂತಿದ್ರೆ ಎಷ್ಟೋ ಜನ್ಮಗಳ ಪುಣ್ಯ ಬೇಕು. ಜನಾಹ ಸುಕೃತಿನೋ ಅರ್ಜುನ ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ 4 ಥರದ ಜನರು ಬರ್ತಾರೆ. ಸುಕೃತಿ ಇರಬೇಕು ಹಿಂದಿನ ಜನ್ಮದ್ದು ಅಂತ. ಸೊ ನೀವೆಲ್ಲರೂ ಅಂತಹ ಪುಣ್ಯವನ್ನ ಮಾಡಿದ್ದೀರಾ, ಸುಕೃತಿ ಇರೋದ್ರಿಂದನೇ ಬಂದಿದ್ದೀರಾ ಇಲ್ಲಿಗೆ ನೀವು ಈ ಒಂದು ಸುಂದರವಾದಂಥ ಈ ಸತ್ಸಂಗಕ್ಕೆ. ಆದ್ದರಿಂದ ಎಲ್ಲರಲ್ಲಿ ಒಂದು ವಿನಂತಿ, ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡಿ. ಈ ಭಕ್ತಿ ಮಾರ್ಗ ಅನ್ನುವಂಥದ್ದು ಇದೊಂದೇ ನಮಗೆ ಈ ಕಲಿಯುಗದಲ್ಲಿ ನಮ್ಮನ್ನು ಉದ್ಧರಿಸೋದಕ್ಕೆ ಇರುವಂತಹ ಏಕೈಕ ಮಾರ್ಗ ಇದೊಂದೇ. ಅದರಿಂದ ಎಲ್ಲರೂ ಕಂಟಿನ್ಯೂ ಮಾಡಿ. ಈಗ ನಾನು ಕೊನೆಯದಾಗಿ ಒಂದು ಹೇಳ್ತೀನಿ, ಎಲ್ಲರೂ ನನ್ನ ಜೊತೆ ರಿಪೀಟ್ ಮಾಡಿ. ರಾಮಾಯ ರಾಮಭದ್ರಾಯ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಸೀತಾಯ ಪತಯೇ ನಮಃ. ಏನು ಈ ಶ್ಲೋಕದ ಅರ್ಥ? ರಾಮಾಯ, ದಶರಥ ರಾಮನನ್ನ ಹೇಗೆ ಕರೀತಾ ಇದ್ರು? ರಾಮ ಅಂತ ಕರೀತಾ ಇದ್ರು ದಶರಥ. ರಾಮಾಯ. ರಾಮಭದ್ರಾಯ, ಯಾರು ಕರೀತಾ ಇದ್ರು ರಾಮಭದ್ರಾಯ ಅಂತ? ಅಯೋಧ್ಯೆಯಲ್ಲಿರುವಂತಹ ಬ್ರಾಹ್ಮಣರು ರಾಮಭದ್ರಾಯ ಅಂತ ಕರೀತಾ ಇದ್ರಂತೆ ರಾಮನನ್ನ. ಅದಾದ್ಮೇಲೆ ರಾಮಚಂದ್ರಾಯ, ಯಾರು ಕರೀತಾ ಇದ್ರು ರಾಮಚಂದ್ರ ಅಂತ?
3 ಜನ ಮಾತೆಯರು. ರಾಮಚಂದ್ರನ ಮುಖಾರವಿಂದ, ಸುಂದರವಾದ ಮುಖಾರವಿಂದ ರಾಮಚಂದ್ರ ಅಂತ ಕರೀತಾ ಇದ್ದಾರೆ. ವೇದಸೆ, ವಿಶ್ವಾಮಿತ್ರರಂತೆ ಕರೀತಾ ಇದ್ದಿದ್ದು. ವಿಶ್ವಾಮಿತ್ರ ಮತ್ತು ವಸಿಷ್ಠರು ವೇದಸೆ ಅಂತ ಕರೀತಾ ಇದ್ದಾರೆ. ವೇದಗಳನ್ನು ಬಲ್ಲವನು ನೀನು, ವೇದಗಳನ್ನು ರಚಿಸಿದವನು ನೀನು ಅಂತ. ರಘುನಾಥಾಯ, ಸೈನಿಕರು. ರಘುಕುಲ ತಿಲಕ ನೀನು ಅಂತ. ನಾಥಾಯ, ಸುಗ್ರೀವ ಹನುಮ, ನಾಥ ನೀನು ಅಂತ. ಅದಾದ್ಮೇಲೆ ಸೀತಾಯ ಪತೆಯೇ ನಮಃ. ಸೀತಾಪತಿ ಅಂತ ಯಾರು ಕರೀತಾ ಇದ್ರು? ಸೀತೆಯ ಸಖಿಯರು, ಅಲ್ಲಿರುವಂಥ ಊರಿನವರೆಲ್ಲರೂ ಸೀತಾಪತಿ ಶ್ರೀರಾಮಚಂದ್ರ ಅಂತ ಕರೀತಾ ಇದ್ದಾರೆ. ಸೊ ಹೀಗೆ ಶ್ರೀರಾಮಚಂದ್ರನನ್ನ ಎಲ್ಲರೂ ಪ್ರೀತಿಯಿಂದ ಯಾವ ಥರ ಅವರು ಇದು ಮಾಡ್ತಾ ಇದ್ರು, ಕರೀತಾ ಇದ್ರು ಅನ್ನುವಂಥದ್ದು. ಹಾಗೆ ಶ್ರೀರಾಮಚಂದ್ರನ ಕೃಪೆ ನಮ್ಮಲ್ಲಿ ಖಂಡಿತವಾಗ್ಲೂ ಇದ್ದರೆ ನಾವೆಲ್ಲರೂ ಕೂಡ ಈ ಭಕ್ತಿ ಮಾರ್ಗದಲ್ಲಿ ನಾವು ಖಂಡಿತ ಉನ್ನತಿಯನ್ನು ಸಾಧಿಸ್ಬೋದು. ಹಾಗೂ ಪ್ರಭುಪಾದರಂಥ ಒಂದು ಭಕ್ತರ ಕೃಪೆ ಕೂಡ ಬಹಳ ಮುಖ್ಯ ಅಲ್ವಾ? ಹೇಗೆ ಪ್ರಭುಪಾದರಂಥವರು ಅಂದರೆ ಗುರುಗಳ ಕೃಪೆ ಕೂಡ ಬೇಕು ಅನ್ನುವಂಥದ್ದು. ಈ ಭಕ್ತಿ ಮಾರ್ಗವನ್ನು ನಮಗೆ ಕಲಿಸಿಕೊಟ್ರು, ಈ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು. ಸೊ ಈ ಮಾರ್ಗದಲ್ಲಿ ನಾವೆಲ್ಲರೂ ತುಂಬ ಸೀರಿಯಸ್ ಆಗಿ ಮುಂದುವರಿಯಬೇಕು. ಇದು ನಮಗೆ ಮರ್ಸಿ ಅಂತ, ನಮ್ಮಲ್ಲಿ ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ, ಆದರೂ ಕೊಡಲ್ಪಟ್ಟಿರುವಂಥದ್ದು, ಫಾರ್ ವಿಚ್ ವಿ ಡೋಂಟ್ ಡಿಸರ್ವ್. ಮರ್ಸಿ ಅಂದರೆ ಹಾಗೆ ಕೊಡಲ್ಪಟ್ಟಿರುವಂಥ ಒಂದು ಕರುಣೆಯನ್ನು ನಾವು ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದರೆ ಯಾವಾಗ ಬೇಕಾದರೂ ಹಿಂದಕ್ಕೆ ತಗೊಳ್ಬೋದು, ನಾವು ಸೀರಿಯಸ್ ಆಗಿ ಇರಲಿಲ್ಲ ಅಂದರೆ ಅಲ್ವಾ? ಸೊ ಅದರಿಂದ ಪ್ರತಿಯೊಬ್ಬರ ಕರ್ತವ್ಯ ಹೇಗೆ ನಾವು ಈ ಭಕ್ತಿ ಮಾರ್ಗದಲ್ಲಿ ಮುಂದುವರಿಬೇಕಂತ ನೋಡಿ. ನಿಮಗೆ ಈಗ ಇಲ್ಲಿ ಹೊಸೊಬ್ಬರು ತುಂಬ ಜನ ಇದ್ದೀರಿ. ನಮ್ಮ ಭಗವದ್ಗೀತೆ 18 ದಿವಸಗಳ ಕೋರ್ಸ್ ಇದೆ, ನೀವು ಅದಕ್ಕೆ ಜಾಯಿನ್ ಆಗಿ. ಭಗವಂತ ಯಾರು, ಅವನ ಕಾರ್ಯಚಟುವಟಿಕೆಗಳೇನು, ಅವನು ಯಾಕೆ ಈ ಪೃಥ್ವಿಯಲ್ಲಿ ಬರ್ತಾನೆ, ಅವನಿಗೂ ನಮಗೂ ಇರುವಂಥ ಸಂಬಂಧವೇನು, ನಾವು ಯಾರು, ಇದೆಲ್ಲ ಬೇಸಿಕ್ ತಿಳಿದುಕೊಳ್ಬೇಕಂತಿದ್ರೆ ನೀವು 18 ದಿವಸಗಳ ಭಗವದ್ಗೀತೆ ಕ್ಲಾಸನ್ನು ಅಟೆಂಡ್ ಮಾಡಿ. ಹಾಗೆ ಉಡುಪಿನಲ್ಲಿ ಜಗನ್ನಾಥ್ ಮಂದಿರ ಇದೆ. ಕುಡುಪು ದೇವಸ್ಥಾನ ಎಲ್ಲರಿಗೂ ಗೊತ್ತಿದೆ. ಈ ಭಾನುವಾರ ಅಲ್ಲಿ ಸಂಡೇ ಫೀಸ್ಟ್ ಪ್ರೋಗ್ರಾಮ್ ನಡೆಯುತ್ತೆ. ಭಕ್ತಾದಿಗಳ ಸಂಘದ